ಹೆಲೋ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಕೆ ಎಸ್ ನೋಟಿಫಿಕೇಶನ್. ಕಂಗ್ರ್ಯಾಚುಲೇಷನ್ ಯಾಕೆ ಅಂತಂದರೆ, ಸಿ ನೋಟಿಫಿಕೇಶನ್ ಕೆ ಎಸ್ ನೋಟಿಫಿಕೇಶನು ಒಂದು ಆಸ್ಪಿರೆಂಟ್ ಲೈಫಲ್ಲಿ ಒಂದೇ ಸಲ ಬರೋದು. ಆಲ್ಮೋಸ್ಟ್ ಎವರೇಜಲ್ಲಿ ಒಂದು ಆಸ್ಪಿರೆಂಟು 3 to 4 ಇಯರ್ಸ್ ಈ ಫೀಲ್ಡಲ್ಲಿ ಇರ್ತಾನೆ ಅಂತಂದರೆ ಒಂದೇ ಸಲ ಇದು ಆಗೋದು. ಸೊ ದ್ಯಾಟ್ ಯಾವುದೇ ಕಾರಣಕ್ಕೂ ಈ ಒಂದು ಅವಕಾಶನ ಮಿಸ್ ಮಾಡ್ಕೊಳ್ಳೋಂಗಿಲ್ಲ. ಅಂದರೆ ಈ ಒಂದು ಅವಕಾಶ ನಿಮ್ಮ ಒಂದು ಟೈಮಲ್ಲಿ ಬಂದಿದೆ ಅಂತಂದರೆ, ಸೊ ಯು ಆರ್ ನಾಟ್ ಸಪೋಸ್ ಟು ಮಿಸ್ ದಿಸ್ ಚಾನ್ಸ್. ಸೊ ನಾವು ಯಾವಾಗಲೂ ಒಂದು RCBಗೆ ಹೇಳ್ತಿರ್ತೀವಲ್ಲ, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂಥೇಳಿ. ಸೊ ನೀವು ಈಗ ಹೇಳಬೇಕು, ಈ ಸಲ ಸೀಟ್ ನಂದೇ, ಒಂದು ಸೀಟ್ ನಂದೇ ಅಂಥೇಳಿ ಈ ಒಂದು ಜರ್ನಿನ ನೀವು ಸ್ಟಾರ್ಟ್ ಮಾಡಬೇಕು. ಅದು ಯಾರೇ ಆಗಿರಲಿ, ವೆದರ್ ಇಟ್ ಈಸ್ ಬಿಗ್ನರ್ ಆಗಿರ್ಬೋದು ಅಥವಾ ವೆದರ್ ಇಟ್ ಈಸ್ ಒಂದು ಸೀನಿಯರ್ ಪರ್ಸನ್ ಆಗಿರ್ಬೋದು, ಆಲ್ರೆಡಿ ಓದಿರ್ತಾರೆ 2 years 3 years ಆಗಿರುತ್ತಲ್ಲ, ಸೊ ಅವ್ರಿಗೂ ಸಹ ಒಂದು ಚಾನ್ಸ್ ಇದೆ. ಸೊ ದ್ಯಾಟ್ ಯು ಆರ್ ನಾಟ್ ಸಪೋಸ್ ಟು ಮಿಸ್. ಇವನ್ನು ಯಾರೋ ಒಂದು ವರ್ಕಿಂಗ್ ಪ್ರೊಫೆಷ್ನಲ್ ಇರ್ತಾರಲ್ಲ, ವರ್ಕ್ ಮಾಡ್ಕೊಂತು ಓದ್ತಿರ್ತಾರಲ್ಲ, ಅಥವಾ ಬೇರೆ ಒಂದು ಯಾವುದೋ ಜಾಬ್ಗೆ ಜಾಯ್ನ್ ಆಗಿರ್ತಾರೆ, ಇಷ್ಟ ಇರಲ್ಲ ಆದ್ರೂ ಆಮೇಲೆ KS ನೋಟಿಫಿಕೇಶನ್ಗೆ ವೇಟ್ ಮಾಡ್ತಿರ್ತಾರೆ. ಇವ್ರೆಲ್ಲರಿಗೂ ಒಂದು ಹೊಲಿಸ್ಟಿಕ್ ಆಗಿ ಸಿಗ್ಲಿ ಅಂಥೇಳಿ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಇದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಸಿಗುತ್ತೆ. ಆಲ್ಮೋಸ್ಟ್ ನಿಮ್ಮದು KS ಏನೇ ಒಂದು ಓದೋದ್ರ ಹಿಡ್ಕೊಂಡು ಯಾವ ಬುಕ್ಸ್ ಓದಬೇಕು, ಯಾವ ಸೋರ್ಸ್ ಓದಬೇಕು, ಅದರದ್ದೆಲ್ಲನೂ ಡಿಸ್ಕಸ್ ಮಾಡಿದ್ದೀನಿ. ಯಾವ ಥರ ಟೈಮ್ ಟೇಬಲ್ ಹಾಕಬೇಕು, ಕರೆಂಟ್ ಅಫೇರ್ಸ್ ಏನು, ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಆಮೇಲೆ ಇದು ಪ್ಯೂರ್ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡೂ ಫಾರ್ಮೇಟಲ್ಲಿ ಇರುತ್ತೆ. ಆಲ್ರೆಡಿ ಹೇಳಿದೆ, ಗೊಂದಲಕ್ಕೆಲ್ಲದಕ್ಕೂ ಬ್ರೇಕ್ ಹಾಕ್ತೀನಿ. ಈ ಒಂದು ವಿಡಿಯೋ ನೋಡಿಬಿಟ್ರೆ ಸಾಕು, ನೀವು ಮತ್ತೆ ಯಾವ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ ವಿತ್ ರಿಸ್ಪೆಕ್ಟ್ ಟು ಒಂದು KS ನೋಟಿಫಿಕೇಶನ್ಗೆ. ಓಕೆ, ಸೊ ಆಮೇಲೆ ಈ ಒಂದು ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಏನೇನು ಕವರ್ ಮಾಡ್ತಿದ್ದೀನಿ ಅಂತ ಅಂದರೆ, KS ನೋಟಿಫಿಕೇಶನ್ ಬಗ್ಗೆ ಹೇಳ್ತೀನಿ. ಆಮೇಲೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇದೆ, ಸಬ್ಜೆಕ್ಟ್ಗಳು ಯಾವ್ಯಾವ ಇದ್ದಾವೆ, ಆಮೇಲೆ ಬಿಗ್ನರ್ಸ್ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಆಥರ್ ಬುಕ್ಸ್ನ ಯಾವ ಥರ ಚೂಸ್ ಮಾಡಬೇಕು, ಕರೆಂಟ್ ಅಫೇರ್ಸ್ನ ಯಾವ ಥರ ಓದಬೇಕು, ಅಂದರೆ ಯಾವ ಮ್ಯಾಗ್ಝಿನ್ ಚೂಸ್ ಮಾಡಬೇಕು, ಎಷ್ಟು ಬೇಗ ಒಂದು ಕರೆಂಟ್ ಅಫೇರ್ಸ್ನ ಮುಗಿಸ್ಬೇಕು, ಎಷ್ಟು ಮಂತ್ವರೆಗೂ ಓದಬೇಕು, ಇವನ್ PYQ ಮಾಡಬೇಕಾ ಅಥವಾ ಮಾಕ್ ಟೆಸ್ಟ್ ಮಾಡಬೇಕಾ, ಟೈಮ್ ಟೇಬಲ್ ಯಾವ ಥರ ಹಾಕಬೇಕು, ಆಮೇಲೆ ನನ್ನ ಪ್ಲ್ಯಾನ್ ಏನು, ನಿಮಗೆ ಒಂದು KS ಪ್ರಿಪ್ರೇಷನ್ಗೆ ನನ್ನ ಕಡೆಯಿಂದ ಏನು ಒಂದು ಸಹಾಯ ಆಗುತ್ತೆ ಅಂಥೇಳಿ. ಸೊ ದಟ್ ನಾನು ಎಲ್ಲನೂ ಇದು ಒಂದು ಹೋಲಿಸ್ಟಿಕ್ ಆಗಿ ಕವರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಟು ನಾಲೆಜ್ ಟ್ರಾನ್ಸ್ಫರ್ ವಿತ್ ಸಂತೋಷ್. ಸಿ ಇಲ್ಲಿ KS ನೋಟಿಫಿಕೇಶನ್ ಅಲ್ಲಿ ನೀವು ಆಲ್ಮೋಸ್ಟ್ ನೋಡಿದ್ದೀರಾ, ಎಷ್ಟಂತಂದರೆ ಆಲ್ಮೋಸ್ಟ್ 319 ಪೋಸ್ಟ್ ಕರೆದಿದ್ದಾರೆ. ಅದರಲ್ಲಿ AC ಪೋಸ್ಟೇ 39 ಇದೆ. ಸೊ ದಟ್ ಯು ಆರ್ ನಾಟ್ ಸಪೋಸ್ ಟು ಮಿಸ್. ಯಾವುದೇ ಕಾರಣಕ್ಕೂ ಮಿಸ್ ಮಾಡುವಂಗಿಲ್ಲ. ಆಮೇಲೆ ಅರ್ಜಿದ ಡೇಟ್ ಏನಂತಂದರೆ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, 31ರವರೆಗೂ ಇರುತ್ತೆ ಆಗಸ್ಟು. ಸೊ ದಟ್ ಲಾಸ್ಟ್ ಡೇಟ್ವರೆಗೂ ವೇಟ್ ಮಾಡಬೇಡಿ, ಪ್ಲೀಸ್ ವೇಟ್ ಮಾಡಬೇಡಿ. ಸೊ ಬೇಗನೆ ಹಾಕಿ, ಯಾಕಂದರೆ ಒಂದು ಸರ್ವರ್ ಇಶ್ಯೂ ಯೂಶ್ವಲಿ ಆಗುತ್ತೆ. ಸರ್ವರ್ ಪ್ರಾಬ್ಲಮ್ ಆದರೆ ಮತ್ತೆ ಹಾಕಕ್ಕೆ ಬಂದಿಲ್ಲ ಅಂತಂದರೆ ಮತ್ತೆ ಲೈಫಲ್ಲಿ ಈ ಒಂದು ಅಪರ್ಚುನಿಟಿನ ಕಳ್ಕೊತೀರಾ. ಸೊ ದಟ್ ಡೋಂಟ್ ವೇಟ್ ಫಾರ್ ಲಾಸ್ಟ್ ಡೇಟ್ವರೆಗೂ ವೇಟ್ ಮಾಡಬೇಡಿ. ಓಕೆ, ಆಮೇಲೆ ಈಗ ವೆರಿ ಇಂಪಾರ್ಟೆಂಟ್ ಏನಂದರೆ, ಈಗ ಆಲ್ರೆಡಿ ಡೇಟ್ನು ಅನೌನ್ಸ್ ಮಾಡಿದ್ದಾರೆ. ಅಂದರೆ ಒಂದು ಫಿಲಿಮ್ಸ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ, November 15 ಅಂಥೇಳಿ. ಸೊ November 15 ಅಂದರೆ ಹಾರ್ಡ್ಲಿ ನಮ್ಮ ಹತ್ರ ಒಂದು 100 days ಇದೆ. ಸೊ ನೀವು ಬರೀ ಇದರಲ್ಲೇ ಥಿಂಕ್ ಮಾಡ್ಕೊಂಡು ಕುಂತ್ರೆ, ಸೊ ದ್ಯಾಟ್ ನಿಮಗೆ ಒಂದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದ್ಯಾಟ್ ಈ ಒಂದೇ ಯಾವುದಾದ್ರೂ ಸೋರ್ಸ್ ಅಥವಾ ಒಂದು ವಿಡಿಯೋನ ಟ್ರಸ್ಟ್ ಮಾಡಿ. ಸೊ ದ್ಯಾಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಏನು ಟೈಮ್ ಟೇಬಲ್ ಎಲ್ಲ ಚೇಂಜ್ ಮಾಡಬೇಡಿ. ಸೊ ದಟ್ ಒಂದು ಟೈಮ್ ಟೇಬಲ್ ಹಾಕಿದರೆ ಅದಕ್ಕೆ ಸ್ಟಿಕ್ ಆಗಿ 100 days ಅಂದರೆ ಭಾಳ ದಿನ ಏನಿಲ್ಲ. ಸೊ ದ್ಯಾಟ್ ಸುಮ್ಮನೆ ಟೈಮ್ ಹಾಗೆ ವೇಸ್ಟ್ ಆಗಿಬಿಡುತ್ತೆ. ಸೊ ದ್ಯಾಟ್ ಆಮೇಲೆ ಸಮೀಪ ಬಂದಂಗೆ ಅಯ್ಯೋ ಅದು ಓದಿಲ್ಲ ಇದು ಓದಿಲ್ಲ ಅಂತ ಬೇಡ. ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡಿಬಿಟ್ರೆ, ಸೊ ದ್ಯಾಟ್ ನಾನು ನಿಮಗೆ ಒಂದು ಹೋಲಿಸ್ಟಿಕ್ ಆಗಿ ಒಂದು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ದ್ಯಾಟ್ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಆಮೇಲೆ ಇದ್ರದ್ದು ಅಮೌಂಟ್ ಎಷ್ಟಿದೆ ಅಂತಂದರೆ, ಒಂದು ಜನರಲ್ಗೆ 600, OBC 300 ಮತ್ತು ಮಾಜಿ ಸೈನಿಕರು 50, SC ST ಮತ್ತು ಅಂಗವಿಕಲರಿಗೆ ಶುಲ್ಕ ಅಂತ ಏನೂ ಇರಲ್ಲ. ಪರೀಕ್ಷೆ ಅಂದರೆ ಅಟೆಂಪ್ಟ್ಗಳು ಎಷ್ಟಿದ್ದಾವೆ ಅಂತೇಳಿ ಕೇಳ್ತಾರಲ್ಲ, ಅಟೆಂಪ್ಟ್ಗಳು ಜನರಲ್ ಮೆರಿಟ್ಗೆ 5 ಇರುತ್ತೆ, ಆಮೇಲೆ OBC ಅವರಿಗೆ 7 ಇರುತ್ತೆ, ಆಮೇಲೆ SC ST ದವರಿಗೆ ಒಂದು ಯಾವುದೋ ಲಿಮಿಟ್ ಇರಲ್ಲ. ಆದರೆ ಅವ್ರಿಗೆ ಏನಂದರೆ ಒಂದು 45 ಏಜ್ವರೆಗೂ ಅವರು ಬರಿಬೋದು. ಆಮೇಲೆ OBC ಅವರು 43 ವರೆಗೂ ಬರಿಬೇಕು,
ಜನರಲ್ ಅವರು 40ವರೆಗೂ ಬರೀಬೇಕು. ಬಟ್ ಕನಿಷ್ಠ ಅಂದರೆ ಮಿನಿಮಮ್ ಏಜ್ ಎಷ್ಟಿರಬೇಕಂದ್ರೆ ಒಂದು 21, ಬಿಕಾಸ್ ನಮ್ಮದು 21ಗೆ ನಮ್ಮದು ಒಂದು ಡಿಗ್ರಿ ಪಾಸ್ ಆಗುತ್ತಲ್ಲ. ಸೊ ನಮ್ಮದು ಮಿನಿಮಮ್ ಕ್ವಾಲಿಫಿಕೇಷನ್ ಏನಂತ ಕೇಳಿದ್ದಾರೆ ಅಂದರೆ ಡಿಗ್ರಿ ಪಾಸ್ ಆಗಿರಬೇಕು ಅಂತೇಳಿ ಅಂದಿದ್ದಾರೆ. ಸೊ ದಟ್ 21ಗೆ ಯೂಶ್ವಲಿ ಒಂದು ಡಿಗ್ರಿ ಮುಗಿದಿರುತ್ತೆ. ಆ ಬೇಸ್ ಮೇಲೆ ಒಂದು ಕ್ವಾಲಿಫಿಕೇಷನ್. ಆಮೇಲೆ ಫಿಸಿಕಲ್ ಟೆಸ್ಟು ಅಂತಂದರೆ ಒಂದು DYSPಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ಕಾರಾಗೃಹ ಸೇವೆ ಇರುತ್ತಲ್ಲ ಅಲ್ಲಿ ಫಿಸಿಕಲ್ ಟೆಸ್ಟ್ ಇರುತ್ತೆ, ಆಮೇಲೆ ಅಬಕಾರಿ ಒಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಅಲ್ಲಿ ಫಿಸಿಕಲ್ ಟೆಸ್ಟ್ ಇರುತ್ತೆ. ಇದು ಎಲ್ಲ ಕಾಮನ್ ಆಗಿ ನಾರ್ಮಲ್ ಆಗಿ ಇದೆ. ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತಂದರೆ ಒಂದು ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ, ಮತ್ತು ಇಂಟರ್ವ್ಯೂ ಸ್ಟೇಜ್ 3 ಸ್ಟೇಜ್ ಇರುತ್ತೆ. ಸೊ ಮೂರೂ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ಸ್ಟೇಜಲ್ಲಿ ಏನೇನಿದೆ, ಆಮೇಲೆ ಎಷ್ಟು ಪೇಪರ್ಸ್ ಇದೆ ಎಷ್ಟಿಲ್ಲ ಅಂತೇಳಿನೂ ಹೇಳ್ತೀನಿ. ಸೊ ಇಲ್ಲಿ ಮೇನು ಪೂರ್ವಭಾವಿ ಅಂದರೆ ಫಿಲಿಮ್ಸ್ ಪೇಪರಲ್ಲಿ ಎರಡು ಪೇಪರ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2 ಅಂತೇಳಿ. ಸೊ ಪೇಪರ್ 1 100 ಕ್ವಶನ್ಸು, ಪೇಪರ್ 2 100 ಕ್ವಶನ್ಸ್ ಇರುತ್ತೆ. ಇವೆರಡು 100 ಕ್ವಶನ್ಸ್ನ 1 ಕ್ವಶನ್ ಇಂಟು 2 ಮಾರ್ಕ್ಸ್ ಅಂತ ಮಾಡ್ತಾರೆ. ಸೊ 200 ಕ್ವಶನ್ಸ್ಗೆ 400 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಲಾಸ್ಟ್ 2 ಇಯರು ಕಟ್ ಆಫ್ ಆಲ್ಮೋಸ್ಟ್ ಒಂದು 200ವರೆಗೂ ನಿಂತಿತ್ತು ಜನರಲ್ ಮೆರಿಟಲ್ಲಿ. ಸೊ ದ್ಯಾಟ್ ನಿಮ್ದು ಯಾವತ್ತೂ ಒಂದು ಟಾರ್ಗೆಟು 230 250ವರೆಗೂ ಒಂದು ಟಾರ್ಗೆಟ್ ಇಟ್ಕೊಂಡು ಓದಬೇಕು. ಅಂದರೆ ಆಲ್ಮೋಸ್ಟ್ ಒಂದು ನಿಮ್ಮದು ಎಷ್ಟಂತಂದರೆ 120+ ಕ್ವಶನ್ಸ್ಗೆ ಕರೆಕ್ಟ್ ಆಗಿರಬೇಕು. ಅಂದರೆ ಔಟ್ ಆಫ್ 200 ಕ್ವಶನ್ಸು, ಔಟ್ ಆಫ್ 200ಗೆ 120+ ಕ್ವಶನ್ಸ್ನ ನೀವು ಕರೆಕ್ಟಾಗಿ ಹಾಕಿದರೆ ಸೊ ದ್ಯಾಟ್ ನೀವು ಸೇಫ್ ಝೋನಲ್ಲಿ ಇರ್ತೀರ. ಈ ವರ್ಷವೂ ಸ್ವಲ್ಪ ಟಫರ್ ಲೆವೆಲ್ ಜಾಸ್ತಿ ಆಗೋ ಚಾನ್ಸಸ್ ಇದೆ, ಯಾಕಂದರೆ ಎಲ್ಲರೂ UPSC ಪ್ಯಾಟರ್ನ ಫಾಲೋ ಮಾಡ್ತಿದ್ದಾರೆ. ಈವನ್ ರೀಸೆಂಟ್ಲಿ ಒಂದು KA ಪೇಪರ್ ಆಯಿತು, PC ಪೇಪರ್ ಎಲ್ಲ ಎಷ್ಟೊಂದು ಟಫ್ ತೆಗ್ದಿದ್ರು ಅಂದರೆ ಸೊ ದ್ಯಾಟ್ ನಾವು ಈವನ್ KPS ಅಂತಂದರೆ ಇದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಟಾಪ್ 1 ಸರ್ವಿಸ್ ಇನ್ ದ ಕರ್ನಾಟಕ ಅಂತಂದಾಗ ಸೊ ದ್ಯಾಟ್ ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು, ಅಂದರೆ ನಾವು ಚೆನ್ನಾಗಿ ಓದಬೇಕು ಅಂತ. ನೆಕ್ಸ್ಟು ಸಿಲೆಬಸ್ ಏನಂತಂದರೆ ಒಂದು ಪೇಪರ್ 1ನಲ್ಲಿ ಪೇಪರ್ 2 ಎರಡು ಇದಾವೆ ಅಂತ ಹೇಳಿದೆ. ಪೇಪರ್ 1ನಲ್ಲಿ ಯೂಶ್ವಲಿ ಏನಂದರೆ ಒಂದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಅಂದರೆ ಇದೊಂದು ಕರೆಂಟ್ ಅಫೇರ್ಸ್ ಬೇಸ್ ಇರುತ್ತೆ. ಅಲ್ಲಿ ನೋಡಿ 40 ಕ್ವಶನ್ಸ್ ಅಂದರೆ 80 ಮಾರ್ಕ್ಸು. ಇದು ಕ್ವಶನ್ಸು ಮತ್ತು ಇದು ಮಾರ್ಕ್ಸು. ಈಗ ಬರೀ ಏನು ನ್ಯಾಷನಲ್ ಆ್ಯಂಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆಯಲ್ಲ ಅಲ್ಲಿ 40 ಕ್ವಶನ್ಸ್ ಬರುತ್ತೆ. ಮಾನವಿಕ ಶಾಸ್ತ್ರ ಅಂದರೆ ಹ್ಯುಮ್ಯಾನಿಟೀಸ್ ಅಂತಂದರೆ ನೀವು ಡೈಲಿ ಓದ್ತಿರಲ್ಲ, ಒಂದು ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ, ಎಕನಾಮಿ, ಇವೆಲ್ಲ ಬುಕ್ಸು ಎಲ್ಲ ಒಂದು ಹ್ಯುಮ್ಯಾನಿಟೀಸಲ್ಲೇ ಬರುತ್ತೆ. ಇವು ಹ್ಯುಮ್ಯಾನಿಟಿಗೆ 60 ಕ್ವಶನ್ಸ್ ಇರುತ್ತೆ. 60 ಕ್ವಶನ್ಸ್ ಅಂದರೆ 120 ಮಾರ್ಕ್ಸ್. ಸೊ 120 ಮಾರ್ಕ್ಸ್ ಇಲ್ಲಿ ಕರೆಂಟ್ ಅಫೇರ್ಸಲ್ಲಿ 80 ಮಾರ್ಕ್ಸ್. ಸೊ 80 ಮಾರ್ಕ್ಸ್ 120 ಮಾರ್ಕ್ಸ್ ಅಂದರೆ ಪೇಪರ್ 1 200 ಮಾರ್ಕ್ಸ್ ಆಯಿತು. ಅಂದರೆ 100 ಕ್ವಶನ್ ಈಕ್ವಲ್ಸ್ ಟು 200 ಮಾರ್ಕ್ಸ್. 1 ಕ್ವಶನ್ ಇಂಟು 2 ಮಾರ್ಕ್ಸ್ ಅಂತ ಹೇಳಿದ್ದೀನಿ. ಆಮೇಲೆ ಸೆಕೆಂಡ್ ಪೇಪರಲ್ಲಿ ಯೂಶ್ವಲಿ ಫಸ್ಟ್ ಪೇಪರ್ 1ಅಲ್ಲಿ ನಾವು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ಗೆ ಏನೋ ಒಂದು ಪ್ರಿಫರೆನ್ಸ್ ಕೊಟ್ಟರೆ, ಪೇಪರ್ 2 ಅಲ್ಲಿ ನಮ್ಮದು ಈ ಸ್ಪೆಸಿಫಿಕಲಿ ಒಂದು ಕರ್ನಾಟಕ ಇಂಪಾರ್ಟೆನ್ಸ್ ಕೊಡ್ತೀವಿ. ಕರ್ನಾಟಕದಲ್ಲಿ ಏನೇನು ಆಗ್ತಿದೆ, ಏನೇನಿಲ್ಲ ಅಥವಾ ಏನೇನು ಚೇಂಜಸ್ ಆಗ್ತಿದೆ, ಇದು ಒಂದು ಕರೆಂಟ್ ಅಫೇರ್ಸ್ ಬೇಸ್ ಜಾಸ್ತಿ ಇರುತ್ತೆ. ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಂತಂದರೆ ಒಂದು ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ. ಇಲ್ಲಿ ಡೈರೆಕ್ಟ್ ಕ್ವಶನ್ಸು, ಡೈರೆಕ್ಟ್ ಕಾಪಿ ಪೇಸ್ಟೆಡ್ ಕ್ವಶನ್ಸ್ ಇರುತ್ತೆ. ಈ ಕಾಪಿ ಪೇಸ್ಟೆಡ್ ಇದು ಬಹ್ಯಾಟ್ ಹಾಕಿಬಿಡಬೇಕು ನೀವು. ಅಂದರೆ ಒಂದು ಸಮ್ಮರಿ ಇರುತ್ತಲ್ಲ ಅದನ್ನು ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೇನ ಒಂದು ಬಹ್ಯಾಟ್ ಹಾಕಿದ್ದಾರೆ. ಸೊ ದ್ಯಾಟ್ ನಿಮಗೆ ಒಂದು ಆಲ್ಮೋಸ್ಟ್ ಒಂದು 25 to 30 ಕ್ವಶನ್ಸು, 40 ಕ್ವಶನಲ್ಲಿ 30 ಕ್ವಶನ್ಸು ಈ ಒಂದು ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆಯಿಂದ ಬರ್ತಾ ಇರುತ್ತೆ. ಸೊ ದಟ್ ಇದನ್ನು ಯಾವುದೇ ಕಾರಣಕ್ಕೆ ಮಿಸ್ ಮಾಡೋಂಗಿಲ್ಲ. ಇದಕ್ಕೊಂದು ಸಪ್ರೇಟ್ ಬುಕ್ ಅಥವಾ ಯಾವುದೋ ಒಂದು ಮ್ಯಾಗ್ಝಿನ್ ಸಿಕ್ಕಿರೋನು ಅದಕ್ಕಂತೇಳಿ ಓದಿ ಅದನ್ನು ಬಹ್ಯಾಟ್ ಹಾಕಬೇಕು ಅಷ್ಟೇ. ಆಮೇಲೆ ನೆಕ್ಸ್ಟು ಇದು 40 ಕ್ವಶನ್ಸ್ ಬಂತು, 80 ಮಾರ್ಕ್ಸ್ ಆಯಿತು. ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ಕು ಮತ್ತು ಪರಿಸರ ಅಥವಾ ಅಂದರೆ ಎನ್ವಿರಾನ್ಮೆಂಟು. ಸೊ ಎನ್ವಿರಾನ್ಮೆಂಟು ಮತ್ತು ಸೈನ್ಸು ಇವೆರಡು ಪೇಪರ್ 2 ಅಲ್ಲಿ ಕೊಟ್ಟಿದ್ದಾರೆ. ಪೇಪರ್ 1ನಲ್ಲಿ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫೀಸ್, ಎಕನಾಮಿ ಕೊಟ್ಟರೆ, ಪೇಪರ್ 2 ಅಲ್ಲಿ ಒಂದು ಸೈನ್ಸ್ ಆ್ಯಂಡ್ ಟೆಕ್ಕು ಮತ್ತು ಎನ್ವಿರಾನ್ಮೆಂಟ್ ಬಗ್ಗೆ ಕೇಳಿರ್ತಾನೆ. ಅದನ್ನು 30 ಕ್ವಶನ್ಸು. ಆಮೇಲೆ ಅಂದರೆ 60 ಮಾರ್ಕ್ಸು. ಇಲ್ಲಿ ಕರೆಂಟ್ ಅಫೇರ್ಸ್ 40 ಕ್ವಶನ್ಸು, 80 ಮಾರ್ಕ್ಸು. ಸೈನ್ಸ್ ಆ್ಯಂಡ್ ಟೆಕ್ ಮತ್ತು ಎನ್ವಿರಾನ್ಮೆಂಟ್ 30 ಕ್ವಶನ್ಸು, 60 ಮಾರ್ಕ್ಸು. ಜನರಲ್ ಮೆಂಟಲ್ ಎಬಿಲಿಟಿ ಅಂತಂದರೆ ನಿಮ್ಮದು ಒಂದು ಕಾಮನ್ ಮೆಂಟಲ್ ಎಬಿಲಿಟಿ ಇರುತ್ತಲ್ಲ ಅದು 30 ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ. ಸೀರಿಯಸ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಟಾಪಿಕ್, ಯಾಕಂದರೆ ಇಲ್ಲಿ ಡೈರೆಕ್ಟ್ ಕ್ವಶನ್ಸು ಆನ್ಸರ್ಗೂ 100% ಸಿಗ್ತಾ ಇರುತ್ತೆ. ನೀವೇ ಅಲ್ಲಿ ಗೆಸ್ ಮಾರ್ಕ್ಸ್ ಎಲ್ಲ ಹಾಕೋಕ್ಕೆ ಬರಲ್ಲ. ಬಂದರೆ ಬಂತು, ಹೋದರೆ ಹೋಯ್ತು ಅನ್ನೋ ಥರ. ಸೊ ಇವಾಗ
ಈ ಒಂದು 30ರಲ್ಲಿ ನಿಮ್ಮದು ಒಂದು ಟಾರ್ಗೆಟ್ 25 ಕ್ವಶನ್ಸು ಅಥವಾ 20+ ಕ್ವಶನ್ಸ್ ಇದ್ರೂ ಸೊ ಯು ಆರ್ ಇನ್ ದ ವೆರಿ ವೆರಿ ಸೇಫ್ ಝೋನ್. ಯಾಕಂತಂದರೆ ಇಲ್ಲೊಂದು 20 ಕ್ವಶನು, ಇಲ್ಲೊಂದು 20 ಕ್ವಶನು, ಇಲ್ಲೊಂದು 25. ಯಾಕಂದರೆ ಒಂದೇ ಡಾಕ್ಯುಮೆಂಟಿಂದನೇ 30 ಕ್ವಶನ್ ಬರ್ತಾ ಇದೆ ಅಂತಂದರೆ ನೀವು ಬ್ಯಾಟ್ ಹಾಕಿದ್ರೆ ಆಲ್ಮೋಸ್ಟ್ 30+ ಕ್ವಶನ್ಸ್ ನೀವು ಇಲ್ಲಿ ತೆಗಿಬೋದು 40ಕ್ಕೆ. ಇಲ್ಲಿ 20ಕ್ಕೆ 30ಕ್ಕೆ 20+, ಇಲ್ಲಿ 30ಕ್ಕೆ 20+ ಅಂತಂದರೆ ನಿಮ್ದು ಇಲ್ಲೇ ಎಷ್ಟಾಯ್ತು ನೋಡು, 20, 40, ಒಂದು 30, 70 ಮಾರ್ಕ್ಸ್ ಇಲ್ಲೇ ಆಯಿತು. ನಾನು ಹೇಳಿದೆ 120 ಕ್ವಶನ್ ಪ್ಲಸ್ ಮಾಡಿದ್ರೆ ಸೊ ದ್ಯಾಟ್ ನೀವು ಒಂದು ಸೇಫ್ ಝೋನಲ್ಲಿ ಇರ್ತೀರಾ ಅಂತೇಳಿ. ಸೊ ಲೈಕ್ ದ್ಯಾಟ್ ಯು ಹ್ಯಾವ್ ಟು ಟಾರ್ಗೆಟ್. ಡಿವೈಡ್ ಆ್ಯಂಡ್ ರೂಲ್ ಮಾಡಬೇಕು. ಯಾವತ್ತೂ ಡಿವೈಡ್ ಮಾಡ್ತಾ ಇರಬೇಕು, ಟಾರ್ಗೆಟ್ ಹಾಕ್ತಾ ಇರಬೇಕು. ಮೈನರ್ನ ನೀವು ಎಷ್ಟಾಗಿ ಟಾರ್ಗೆಟ್ ಹಾಕ್ತಿರಲ್ಲ ಅಷ್ಟು ನಿಮ್ಗೆ ಔಟ್ಕಮ್ ಸಿಗುತ್ತೆ. ನೀವು ಮೇಜರಾಗಿ ಹೋಲಿಸ್ಟಿಕ್ ಆಗಿ ನೋಡಿಬಿಟ್ರೆ ಸೊ ದ್ಯಾಟ್ ನಿಮ್ಗೆ ಒಂದು ಮೈನಾರಿಟಿ ಸಿಗಲ್ಲ. ಲೈಕ್ ದ್ಯಾಟ್ ಒಂದು ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಇರಿ. ಮೀನ್ಸ್ ಪೇಪರ್ ಯಾವ ಥರ ಇರುತ್ತೆ ಅಂತಂದರೆ, ಒಂದು ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಇವು ಕಂಪಲ್ಸರಿ ಬರೀಬೇಕು. ಇದರಲ್ಲಿ 35% ಮಾರ್ಕ್ಸ್, 35 ಮಾರ್ಕ್ಸ್ ಅಲ್ಲ 35% ಮಾರ್ಕ್ಸು ನೀವು ತೊಗೋಬೇಕು 150ಗೆ. ಆಮೇಲೆ ಇದು 2 ಅವರ್ಸ್ ಇರುತ್ತೆ, ಇಂಗ್ಲೀಷ್ನೂ ಬರೀಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಇವು ಕಂಪಲ್ಸರಿ ಪೇಪರು, ಇವು ಎಲ್ಲರೂ ಬರೀಲೇಬೇಕು. ಸೊ ಪೇಪರ್ 5 ಪೇಪರ್ ಇರುತ್ತೆ. ಈಚ್ ಪೇಪರು 250 ಮಾರ್ಕ್ಸ್ ಇರುತ್ತೆ ಮತ್ತು 3 ಅವರ್ಸ್ ಇರುತ್ತೆ. ಸೊ ಟೋಟಲ್ 1275 ಮಾರ್ಕ್ಸ್ ಇರುತ್ತೆ ಟೋಟಲು. ಆಮೇಲೆ ಇಲ್ಲಿ ಎಸ್ಸೆ, GS1, GS2, GS3, GS4 ಅಂತೇಳಿ. ಸೊ ಇದು GS1, GS2 ಎಲ್ಲನೂ ಯೂಶ್ವಲಿ ಒಂದು UPSC ಪ್ಯಾಟರ್ನೇ ಫಾಲೋ ಮಾಡಿದ್ದಾರೆ, ಎಸ್ಸೆ ಮತ್ತು GS1, 2, 3, 4 ಅಂತೇಳಿ. ಸೊ ನೀವು ಅದರ ಮೇನ್ಸ್ ಅಂತ ಬಂದಾಗ ಸೊ ದ್ಯಾಟ್ ಅಲ್ಲಿ ನಾವು ಕ್ಲೀನಾಗಿ ಸ್ಟಡಿ ಮಾಡೋಣ. ವ್ಯಕ್ತಿತ್ವ ಪರೀಕ್ಷೆ ಅಂದರೆ ಇಂಟರ್ವ್ಯೂ. ಸೊ ಇಂಟರ್ವ್ಯೂವಲ್ಲಿ ಯೂಶ್ವಲಿ ಅಂತಂದರೆ ಮೊದಲು ಎಲ್ಲ 275 ಮಾರ್ಕ್ಸ್ ಇತ್ತು, ಆಮೇಲೆ ಮತ್ತೆ 50 ಮಾರ್ಕ್ಸ್ ಬಂತು. 50 ಮಾರ್ಕ್ಸಲ್ಲಿ ಮತ್ತೆ ಅಮೆಂಡ್ಮೆಂಟ್ ಮಾಡಿನೇ ಈಗ 25 ಮಾರ್ಕ್ಸ್ ಬಂದಿದ್ದಾರೆ. ಅಂದರೆ ವೆರಿ ಮಚ್ ಕರಪ್ಷನ್ನು ಭಾಳ ಅಂದರೆ ಕಮ್ಮಿ ಆಗಿದೆ. ಸೊ ದ್ಯಾಟ್ ನಿಮ್ಮದೊಂದು ಟಾರ್ಗೆಟ್ ಏನಿರಬೇಕಂತಂದರೆ ಯಾವಾಗಲೂ ಸೊ ನೀವು ಕರಪ್ಷನ್ ಕಮ್ಮಿ ಆಗಿದೆಯಲ್ಲ, ಸೊ ದ್ಯಾಟ್ ನಿಮ್ದೊಂದು ಟಾರ್ಗೆಟ್ ಏನು ಇರಬೇಕಂತಂದರೆ ಬೇರೆಯವ್ರು ಯಾರ ಬಗ್ಗೆನೂ ನೀವು ಥಿಂಕ್ ಮಾಡೋಂಗಿಲ್ಲ. ಸುಮ್ಮನೆ ನೀವು ಏನು ಅಂದರೆ ಒಂದು ಟಾರ್ಗೆಟ್ ಹಾಕಬೇಕು, ನನಗೊಂದು ಸೀಟ್ ಬೇಕಷ್ಟೇ. ಸೊ ಇಲ್ಲಿ ಎಷ್ಟು ದುಡ್ಡು ತೊಗೋತಾರೆ, ಅದು ತೊಗೋತಾರೆ, ಇದು ತೊಗೋತಾರೆ ಬೇಡ. ಮೊದಲು ನೀವು ಎಕ್ಸಾಮ್ ನಿಮ್ದೇನು ಕೆಲಸ ಇದೆಯಲ್ಲ ಅದನ್ನ ಮಾಡಿ. ಯಾಕಂತಂದರೆ ಇಲ್ಲಿ ನೀವು 1275 ಮಾರ್ಕ್ಸಲ್ಲಿ ನೀವು ಹೈಯೆಸ್ಟಲ್ಲಿ ಇದ್ದರೆ ಇದು 25 ಮಾರ್ಕ್ಸ್ ಮ್ಯಾಟ್ರೇ ಆಗೋಲ್ಲ. ಸೊ ದ್ಯಾಟ್ ಡು ನಾಟ್ ಥಿಂಕ್ ಅಬೌಟ್ ಏನೋ ಒಂದು ಕರಪ್ಷನ್ ಆಗ್ತದೆ, ಅದು ಆಗ್ತದೆ, ಅಲ್ಲೇ ಟೈಮ್ ವೇಸ್ಟ್ ಮಾಡಿ ನಿಮ್ಮದು 100 ಡೇಸ್ನ ಒಂದು ಪ್ಯೂರ್ ಎನರ್ಜಿನ ಹಾಳು ಮಾಡ್ಕೋಬೇಡಿ. ಸೊ ಇದರಲ್ಲಿ ಸಬ್ಜೆಕ್ಟ್ಗಳಲ್ಲಿ ಮೇಯ್ನು ನಾನು ಹೇಳಿದೆ ಏನಂತಂದರೆ ಪೇಪರ್ 1 ಮತ್ತು ಪೇಪರ್ 2 ಎರಡು ಬರುತ್ತೆ ಅಂಥೇಳಿ. ಸೊ ಪೇಪರ್ 1ಅಲ್ಲಿ ಏನೇನು ಕವರ್ ಆಗಿದೆ ಅಂತಂದರೆ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಮತ್ತು ಜಿಯೋಗ್ರಫಿಯಲ್ಲಿ ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಹಿಸ್ಟ್ರಿಯಲ್ಲಿ ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ಎಕನಾಮಿ ಆದಮೇಲೆ ಕರೆಂಟ್ ಅಫೇರ್ಸ್, ಅದರಲ್ಲಿನೂ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಇದು ಯಾವುದು ಪೇಪರ್ 1. ಓಕೆ. ಇನ್ನು ಪೇಪರ್ 2 ಅಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ಕು, ಎನ್ವಿರಾನ್ಮೆಂಟು, ಮೆಂಟಲ್ ಅಬಿಲಿಟಿ, ಕರ್ನಾಟಕ ರಿಲೇಟೆಡ್ ಏನು ಕರೆಂಟ್ ಅಫೇರ್ಸು ಪ್ಲಸ್ ಬಜೆಟ್ ಆ್ಯಂಡ್ ಎಕನಾಮಿಕ್ಸ್ ಆಲ್ರೆಡಿ ನಾನು ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟು ಕರೆಂಟ್ ಅಫೇರ್ಸ್ ಬಗ್ಗೆ ನೋಡೋಣ. ಭಾಳ ಜನರದೊಂದು ಕ್ವಶನ್ ಇರುತ್ತೆ, ಯಾವ ಸೋರ್ಸ್ ಓದಲಿ ಅಂಥೇಳಿ. ಸ್ಪರ್ಧಾ ವಿಜೇತ ಓದಬೇಕಾ, ಸ್ಪರ್ಧಾ ಅರಿವು ಓದಬೇಕಾ ಅಂಥೇಳಿ. ಇದು ಇಂಗ್ಲೀಷಲ್ಲಿ ಕೇರ್ ಇಂಡಿಯಾ ಅಂತಲೂ ಇದೆ. ಆಮೇಲೆ ಎಷ್ಟು ಮಂತ್ದು ಓದಬೇಕು ಅಂಥೇಳಿನೂ ಒಂದು ಕ್ವಶನ್ ಇದೆ. ಸೊ ದಟ್ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ನೋಡೋಣ. ಸೊ ನನ್ನ ಪ್ರಕಾರ ಒಂದು ಇದು ಸ್ಪರ್ಧಾ ವಿಜೇತ ವಿತ್ ರೆಸ್ಪೆಕ್ಟ್ ಟು ಒಂದು ನೀವು PC ಆಗಿರ್ಬೋದು, PSI ಆಗಿರ್ಬೋದು, ಅಥವಾ VA ಎಕ್ಸಾಮ್ ಆಗಿರ್ಬೋದು, ಇದನ್ನು ನೀವು ಪಾಯಿಂಟ್ ವೈಸು ಅಥವಾ ವೆರಿ ಮಚ್ ಫ್ಯಾಕ್ಚುವಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ದಟ್ ನೀವು ಅದಕ್ಕೆ ನೀವು ಇದನ್ನು ಪ್ರಿಫರ್ ಮಾಡ್ಬೋದು. ಬಟ್ ವಿತ್ ರೆಸ್ಪೆಕ್ಟ್ ಒಂದು KAS ಅಂತ ಇದೆಯಲ್ಲ, ಇದು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ, ನಾಟ್ ಓನ್ಲಿ ಫಾರ್ ಫಿಲಿಮ್ಸ್ ಬಟ್ ಆಲ್ಸೋ ಫಾರ್ ಏನೋ ಒಂದು ಮೇನ್ಸ್ ಇರುತ್ತಲ್ಲ. ಸೊ ಇದಕ್ಕೆ ನಾವು ಒಂದು ನಾಲೆಜ್ ಗೇನ್ ಮಾಡಬೇಕು ಅಂತಂದರೆ ನಾನು ಒಳ್ಳೆ ಕಾನ್ಸೆಪ್ಟ್ ಕ್ಲಿಯರಿಟಿ ಇರಬೇಕು. ಕಾನ್ಸೆಪ್ಟ್ ಕ್ಲಿಯರಿಟಿನ ಇವರು ಅರಿವಿದವರು ಕೊಟ್ಟಿದ್ದಾರೆ. ಈ ವರ್ಷದ UPSCದು ಮೋಸ್ಟ್ ಆಫ್ ದ ಕ್ವಶನ್ಸ್ ಕಮ್ಸ್ ಫ್ರಮ್ ದಿಸ್ ಸೋರ್ಸಸ್ ಅಂತಾನೆ ಹೇಳಿದ್ದಾರೆ. ಅವರೂ ಪ್ರೂವ್ನು ಮಾಡಿದ್ದಾರೆ. ಎಷ್ಟು ನಮ್ಮ ಸೋರ್ಸಿಂದ ಕ್ವಶನ್ಸ್ ಬಂತು ಅಂದರೆ ಆಲ್ಮೋಸ್ಟ್ ಒಂದು 60+ ಕ್ವಶನ್ಸ್ ಬಂದಿದೆ ಅಂತ ಪ್ರೂವ್ ಮಾಡಿದ್ದಾರೆ. ಈ ಒಂದು ಸೋರ್ಸ್ ಮೇಲೆ ನೀವು ಡಿಪೆಂಡ್ ಆಗ್ಬೋದು. ಆಮೇಲೆ ಎಷ್ಟು ತಿಂಗಳಿಂದ ಓದಬೇಕು ಅಂತಂದರೆ ಯು ಸ್ಟಾರ್ಟ್ ಫ್ರಮ್ ಜನವರಿ. ಯಾಕಂದರೆ KAS ಅನ್ನೋದು ಒಂದು ದೊಡ್ಡ ಎಕ್ಸಾಮು, ಗ್ರೂಪ್ A ಎಕ್ಸಾಮ್ ಇದೆಯಲ್ಲ. ಸೊ ದಟ್ ನೀವು ಅದಕ್ಕೆ ಒಂದು ಹೋಲಿಸ್ಟಿಕ್ ಆಗಿ ಏನೇ ಕ್ವಶನ್ಸ್ ಬಂದರೂ ಬಿಡುವಂಗಿಲ್ಲ ಅನ್ನೋ ಥರ ನಿಮ್ದೊಂದು ಪ್ಲ್ಯಾನ್ ಇರಬೇಕು. ವಿತ್ ರೆಸ್ಪೆಕ್ಟ್ ಟು ದಟ್ ಪ್ಲ್ಯಾನ್ ಯು ಹ್ಯಾವ್ ಟು ಏನಂದರೆ ಒಂದು ನಿಮ್ಮದೊಂದು ಪರ್ಫಾರ್ಮೆನ್ಸ್ ಇರಬೇಕು. ಈಗ ನಾನು ಹೇಳೋದು ಒಂದು PC PSIಗೆಲ್ಲ ನಾನು 6 to 8 ಮಂತ್ ಅಂತ ಹೇಳ್ತಿದ್ದೆ. ಬಟ್ ಇಲ್ಲಿ ಒಂದು ಆಲ್ಮೋಸ್ಟ್ ಲಾಸ್ಟ್ 1 ಇಯರಿಂದನೂ ನೀವು
ಕರೆಂಟ್ ಅಫೇರ್ಸ್ನ ಕವರ್ ಮಾಡಬೇಕು. ಬಿಕಾಸ್ ಪೇಪರ್ 1 ನೀವು 30-40 ಕ್ವಶನ್, ಪೇಪರ್ 1-2 ಅಲ್ಲಿ 30-40 ಕ್ವಶನ್ಸ್ ಬರೀ ಕರೆಂಟ್ ಅಫೇರ್ಸ್ ಕೇಳ್ತಿದ್ದಾನೆ ಅಂತಂದ್ರೆ ಯು ಆರ್ ನಾಟ್ ಸಪೋಸ್ ಟು ಲೀವ್ ದಿಸ್, ಏನಂದ್ರೆ ಈಸಿಯಾಗಿ ತಗೊಳಂಗಿಲ್ಲ, ಗ್ರಾಂಟೆಡ್ ಆಗಿ ತಗೊಳಂಗಿಲ್ಲ. ಸೊ ನೀವು ಲಾಸ್ಟ್ ನವೆಂಬರ್ ಇಂದಾನು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನೋ ಇಶ್ಯೂಸ್. ಸ್ಟಾರ್ಟ್ ವಿತ್ ನವೆಂಬರ್ ಡಿಸೆಂಬರ್ ಆದ್ಮೇಲೆ ಈಗ ನೆಕ್ಸ್ಟ್ ನವೆಂಬರ್ಗೆ ಎಕ್ಸಾಮ್ ಇದೆಯಲ್ಲ, ಸೊ ದಟ್ ಅಲ್ಲಿವರೆಗೂ ನಿಮ್ದೊಂದು ಟಾರ್ಗೆಟ್ ಇರ್ಬೋದು. ಆಮೇಲೆ ಕರೆಂಟ್ ಅಫೇರ್ಸ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಬಜೆಟ್ ಅಂಡ್ ಎಕನಾಮಿಕ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, 40 ಕ್ವಶನ್ಸ್ ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡ್ತಾರೆ. ಈ ಒಂದು ಡಾಕ್ಯುಮೆಂಟ್ನ ಯಾವುದೇ ಕಾರಣಕ್ಕೂ ಬಿಡುವಂಗಿಲ್ಲ. ಇಲ್ಲಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆಲ್ಮೋಸ್ಟ್ ಒಂದು 11-12K ಪೀಪಲ್ ನೋಡಿದ್ದಾರೆ, 12,000 ಜನ ನೋಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಯಾವ ಥರ ಒಂದು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಓದಬೇಕು, KS ಯಾವ ಥರ ಓದಬೇಕು, PC PSIಗೆಲ್ಲ ಯಾವ ಥರ ಓದಬೇಕು, ಆಮೇಲೆ ಈವನ್ ಒಂದೊಂದು ದಿನದಲ್ಲಿನೂ ಯಾವ ಥರ ಒಂದೊಂದು ಮ್ಯಾಗ್ಝಿನ್ ಮುಗಿಸ್ಬೇಕು, ಮತ್ತು ಇದರಿಂದ ಹೈಯೆಸ್ಟ್ ಔಟ್ಕಮ್ ಯಾವ ಥರ ತೆಗಿಬೇಕು, ರಿವಿಷನ್ ಸ್ಟ್ರಾಟಜಿ ಏನು, ಆಮೇಲೆ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಎಲ್ಲದ್ರ ಬಗ್ಗೆನೂ ಹೋಲಿಸ್ಟಿಕ್ ಆಗಿ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಯಾಕಂದರೆ ಇದೇ ಒಂದು ವಿಡಿಯೋದಲ್ಲಿ ನಾನು ಎಲ್ಲನೂ ಹೇಳಕ್ಕೆ ಹೋದರೆ ವಿಡಿಯೋ ಲೆಂದಿ ಆಗುತ್ತೆ, ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಪಾರ್ಟ್ ವೈಸ್ ಇದನ್ನು ಆಲ್ರೆಡಿ ಮಾಡಿದ್ದೀನಿ. ಸೊ ದಟ್ ನೀವು ಇದನ್ನ ಒಂದು ಸಲ ವಾಚ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ ವಿತ್ ರೆಸ್ಪೆಕ್ಟ್ ಟು ಕರೆಂಟ್ ಅಫೇರ್ಸ್. ನೆಕ್ಸ್ಟು ಹೌ ಟು ಸ್ಟಾರ್ಟ್ ದ ಪ್ರಿಪ್ರೇಷನ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ನೆಕ್ಸ್ಟ್ ನಾವು ಇಲ್ಲಿವರೆಗೂ ವೇಟ್ ಮಾಡಿದ್ದು ಇದಕ್ಕೆ ಅಂಥೇಳಿ. ಸೊ ದಟ್ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾಕಂತಂದರೆ ಸ್ಟಿಲ್ ನೀವು ಇಲ್ಲಿವರೆಗೂ ಕುಂತು ಕೇಳ್ತಾ ಇದ್ದೀರಾ. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಇದೇ ನಿಮ್ಮ ಲೈಫ್ನಲ್ಲಿ ಟರ್ನಿಂಗ್ ಪಾಯಿಂಟು, ಯಾವ ಥರ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋದು. ಯಾಕಂದರೆ ಇಲ್ಲಿವರೆಗೂ ಎಲ್ಲರೂ ಹೇಳ್ತಾರೆ ಇದನ್ನು ಓದಿ ಅಂತೇಳಿ, ಬಟ್ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಯಾರೂ ಹೇಳಲ್ಲ. ಸೊ ಇಲ್ಲಿ ನಮ್ಮದು ಒಂದು ಬಿಗಿನರ್ ಆಗಿರ್ಬೋದು, ಅಥವಾ ಭಾಳ ದಿನ ಗ್ಯಾಪ್ ಆಗಿರುತ್ತೆ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಅಥವಾ ಬುಕ್ ಮುಟ್ಟಿದ್ರೆ ಕಷ್ಟ ಆಗ್ತಿದೆ, ಅಥವಾ ಏನೋ ಒಂದು ಇನ್ನೂ 3 to 4 ಮಂತ್ ಆಯಿತು ನಾನು ಈ ಫೀಲ್ಡಿಗೆ ಬಂದು, ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ಈ ಫೀಲ್ಡು ಅನ್ನೋರು, ಸ್ಟಿಲ್ ನಾನು KS ಕ್ಲಿಯರ್ ಆಗಲೇಬೇಕು KS ಆಫೀಸರ್ ಅನ್ನೋರು. ಸೊ ಅವ್ರದ್ದೊಂದು ಬಿಗಿನರ್ ಒಂದು ಲಿಸ್ಟಲ್ಲಿ ಹಾಕ್ತೀನಿ. ಆಮೇಲೆ ಸೀನಿಯರ್ಸ್ ಅಂತಂದರೆ ಆಲ್ಮೋಸ್ಟ್ ಒಂದು 6 ಮಂತು 1 year ಪ್ಲಸ್ ಆಗಿರುತ್ತಲ್ಲ, ಮೋರ್ ದೆನ್ ಅಷ್ಟಾಗಿರುತ್ತಲ್ಲ. ಸೊ 1 year ಮೇಲೆ ಈ ಫೀಲ್ಡಲ್ಲಿ ಇರ್ತಾರಲ್ಲ, ಅವ್ರಿಗೂ ನಾವು ಮುಂದೆ ಯಾವ ಥರ ಓದಬೇಕು ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಇವಾಗ ಬಿಗಿನರ್ಸ್ ಇರ್ತಾರಲ್ಲ, ಈಗ ಅವ್ರ ಪಾಪ ಏನೂ ಗೊತ್ತಿರಲ್ಲ, ಅವ್ರು ಏನು ಮಾಡ್ಬೇಕಂದ್ರೆ, ಸೊ ಒಂದು ಕರ್ನಾಟಕ ಗೌರ್ಮೆಂಟ್ದು ಸೋರ್ಸಸ್ ಇದೆ ಬುಕ್ಸು. ಕರ್ನಾಟಕ ಗೌರ್ಮೆಂಟ್ ಬುಕ್ ಅಂದರೆ 8th 9th 10th ಬುಕ್ ಇದಾವಲ್ಲ, ಈ ವೆಬ್ಸೈಟಲ್ಲಿ ಆಲ್ಮೋಸ್ಟ್ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ಈ ವೆಬ್ಸೈಟಿಗೆ ಹೋದರೆ ನೀವು ಇವೆಲ್ಲ ಬುಕ್ಸ್ ಸಿಗುತ್ತೆ. ಈವನ್ ಕನ್ನಡ ಮೀಡಿಯಮ್ ಬುಕ್ ಸಿಗುತ್ತೆ, ಈ ಬೇಕಂದರೆ ಇಂಗ್ಲೀಷ್ ಮೀಡಿಯಮ್ ಬುಕ್ಸು ಸಿಗುತ್ತೆ. ಆಮೇಲೆ ಈ ಒಂದು ಬುಕ್ಸ್ ಇದಾವಲ್ಲ, ಇವು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದು ಗೌರ್ಮೆಂಟ್ ಸೋರ್ಸು, ಮತ್ತು ಇಲ್ಲಿಂದ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ಆಮೇಲೆ ಯಾವುದೇ ಒಂದು ತಕರಾರು ಇದ್ರೂ ಅವರು ಇದನ್ನು ಒಂದು ಬ್ಯಾಕಪ್ ಆಗಿ ಎವಿಡೆನ್ಸ್ ಆಗಿ ತೋರಿಸ್ತಿರ್ತಾರೆ, ನೋಡಪ್ಪ ನಮ್ಮದು ಸೋರ್ಸಿಂದ, ಗೌರ್ಮೆಂಟ್ ಸೋರ್ಸಿಂದನೂ ಬಂದಿದೆ, ತೆಗ್ದಿದ್ದೀವಿ ಅಂತೇಳಿ. ಸೊ ಈ ಪೇಪರ್ಸ್, ಈ ಏನು ಬುಕ್ಸ್ ಇದಾವಲ್ಲ, ಈ ಬುಕ್ಸಿಂದನೇ ಆಲ್ಮೋಸ್ಟ್ ಒಂದು 30, 40, 50 ಕ್ವಶನ್ಸ್ವರೆಗೂ ನೀವು ಮ್ಯಾಕ್ಸಿಮಮ್ವರೆಗೂ ಬರ್ಬೋದು, ಚಾನ್ಸಸ್ ಇದೆ. ಇದೊಂದು ಬೇಸಿಕ್ಕು. ಸೊ ಇದನ್ನು ನೀವು ಫಸ್ಟು ಬಿಗ್ನರ್ಸ್ ಏನಂತಂದರೆ, ಒಂದು ಇದನ್ನು ಕಂಪ್ಲೀಟ್ ಮಾಡಿಬಿಟ್ರೆ, ಇವೆಲ್ಲ ಓದಿ ಒಂದು 3 ರೀಡಿಂಗ್ಸು 3 ಟೈಮ್ಸ್ ನೀವು ಓದ್ಬಿಟ್ರೆ, ಸೊ ದ್ಯಾಟ್ ನಿಮಗೆ ಒಂದು ವೆರಿ ಮಚ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಯಾವ ಥರ ಈ ಒಂದು ಕಾಂಪಿಟೇಷನ್ ಇದೆ, ಆಮೇಲೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಏನೇನು ಸಬ್ಜೆಕ್ಟ್ಸ್ ಇದ್ದಾವೆ, ಏನೇನು ಓದಬೇಕು, ಒಂದು ಡಿಮ್ಯಾಂಡು ನಿಮ್ಮದು ಅಡ್ರೆಸ್ ಮಾಡ್ಬೋದು. ಇದರಲ್ಲಿ ಏನಂದರೆ, ಒಂದು ಭಾಗ 1 ಭಾಗ 2 ಅಂತ ಇರುತ್ತೆ. ನೀವು ಬರೀ ಭಾಗ 1 ಮೇಲೆ ಡಿಪೆಂಡ್ ಆಗಬಾರ್ದು, ಇನ್ನು ಭಾಗ 2 ಇರುತ್ತೆ, ಪಾರ್ಟ್ 2, ಅದನ್ನು ನೀವು ಓದಬೇಕು. ಪಾರ್ಟ್ 1 ಅಷ್ಟೇ ಓದೋದೇ ಇಲ್ಲ. ಆಮೇಲೆ ಇದು 8th ಸ್ಟ್ಯಾಂಡರ್ಡ್ ಅಂದರೆ ಅವ್ರ ಮೆಂಟಾಲಿಟಿ ಪ್ರಕಾರ ಒಂದು ಪುಸ್ತಕ ಬರೆದಿರ್ತಾರೆ, ಬುಕ್ಕು. ಸೊ ನೀವು ಡಿಗ್ರಿ ಹೋಲ್ಡರ್ಸ್ ಅಂತಂದರೆ ನಿಮಗೆ ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ ಏನು ಈ ಬುಕ್ ಮುಗಿಸೋಕ್ಕೆ. ಸೊ ದ್ಯಾಟ್ ನೀವು 2 ದಿನದಲ್ಲಿ ಒಂದೊಂದು ಬುಕ್ ಮುಗಿಸ್ಕೊಂತ ಹೋಗ್ತೀರಾ. ಅದಕ್ಕೆ ಸೊ ಫಸ್ಟು ಇದರ ಪ್ರಿಫರೆನ್ಸ್ ಕೊಡಿ. ಇವು 3 ಬುಕ್ ಆದಮೇಲೆ ಒಂದು 15 to 20 ಡೇಸಲ್ಲಿ ಇವೆಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕವರ್ ಮಾಡೋಕ್ಕಾಗಿ ಒಂದು 3 ಟೈಮ್ಸು ಅದನ್ನು ಮುಗಿಸ್ಬಿಡಿ ಬೇಗ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಯಾವ ಸಬ್ಜೆಕ್ಟಲ್ಲಿ ಏನಿದೆ, ಪಾಲಿಟಿ ಏನಿದೆ, ಹಿಸ್ಟ್ರಿ ಏನಿದೆ, ಜಿಯೋಗ್ರಫಿ ಏನಿದೆ, ಎಕನಾಮಿ ಏನಿದೆ, ಎಲ್ಲನೂ ಈ ಒಂದು ಸಮಾಜ ವಿಜ್ಞಾನ ಅಥವಾ ಸೋಷಿಯಲ್ ಸೈನ್ಸ್ ಬುಕ್ಕಲ್ಲಿ ಕವರ್ ಆಗಿದೆ. ಸೊ ಇದು ಎಲ್ಲಿ ಸಿಗುತ್ತೆ ಸರ್ ಅಂತಂದರೆ, ನೀವು ಗೂಗಲಲ್ಲಿ ಜಸ್ಟ್ ಟೈಪ್ ಮಾಡ್ಬೋದು, ಕರ್ನಾಟಕ ಸ್ಟೇಟ್ ಸೋಷಿಯಲ್ ಸ್ಟಡಿ ಅಂತ ಸ್ಟೇಟ್ ಮಾಡಿದ್ರೆ ನಡೆಯುತ್ತೆ, ಇಲ್ಲ KTBS ಅಂತ ಟೈಪ್ ಮಾಡಿದ್ರೂ. ಸೊ ದ್ಯಾಟ್ ನಿಮಗೆ ಒಂದು ಬುಕ್ ವೆಬ್ಸೈಟ್ ಸಿಗುತ್ತೆ 2026ದು. ಅಲ್ಲಿ ನೀವು ಟೈಪ್ ಮಾಡಿದ್ರೆ ನಿಮಗೆ ಈ ರೀಸೆಂಟ್ಲಿ ಯಾವುದು ಸಿಗುತ್ತೆ. ಈಗ ಸೀನಿಯರ್ಸು ಮತ್ತು ಈಗ ಲರ್ನ್ಡ್, ಈಗ ಆಲ್ರೆಡಿ ಇಷ್ಟೆಲ್ಲ ಓದಿ ಬಂದ್ರೆ,
ಸೊ ಈಗ 20 ಡೇಸಲ್ಲಿ 15 to 20 ಡೇಸಲ್ಲಿ ನೀವು ಇವೆಲ್ಲ ಕವರ್ ಮಾಡ್ಕೊಂಬಂದ್ರೆ ಇವೆಲ್ಲ ಆದಮೇಲೆ ಒಂದು ಸೀನಿಯರ್ಸ್ ಜೊತೆ ನೀವು ಈಕ್ವಲ್ ಪಾರ್ಟಿಸಿಪೆಂಟ್ಸ್ ಆಗ್ತೀರಾ. ಸೀನಿಯರ್ಸ್ ಆಲ್ರೆಡಿ ಈಗ ಓದಿ ಮುಗಿಸಿರ್ತಾರೆ ಅಥವಾ ಅವ್ರಿಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಏನು ಕಾಂಪಿಟೇಟಿವ್ ಫೀಲ್ಡಲ್ಲಿ ಏನಿದೆ ಏನಿಲ್ಲ ಅಂತೇಳಿ. ಅವ್ರ ಜೊತೆ ನೀವು ಒಂದು ಕಾಂಪಿಟೇಟ್ರು. ಇವಾಗ ಈ ನಿಮ್ಮ ಕಾಂಪಿಟೇಟರ್ ಇಲ್ಲ ನೀವು ಒಂದು ಈಗ ನೀವು ಶಿಫ್ಟ್ ಟು ದ ಒಂದು ಏನಂದರೆ ಆಥರ್ ಬುಕ್ಗೆ ಶಿಫ್ಟ್ ಆಗಬೇಕಲ್ಲ. ಸೊ ಆಥರ್ ಬುಕ್ನ ಯಾವ ಥರ ಚೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಬುಕ್ಸ್ ಬಂದಿದೆ. ಎಲ್ಲ ಬುಕ್ಸನ್ನು ಈಗ ಒಂದು AI ಟೂಲ್ ಯೂಸ್ ಮಾಡಿ ಸೊ ಒಳ್ಳೆ ಒಳ್ಳೆ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ. ಸೊ ನೀವು ಯಾವುದೇ ಒಂದು ಬುಕ್ನ ಚೂಸ್ ಮಾಡ್ಬೋದು. ಬಟ್ ಚೂಸ್ ಮಾಡೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ ಆಮೇಲೆ ಆ ಬುಕ್ನ ತೊಗೊಳ್ಳಿ. ಬಟ್ ಒಂದ್ಸಲ ತೊಗೊಂಡ್ಬಿಟ್ರೆ ನೀವು ಸ್ಟಿಕ್ ಆಗಬೇಕು. ಅದನ್ನ ಅಂದರೆ ಯಾವುದೇ ಕಾರಣಕ್ಕೆ ಚೇಂಜ್ ಮಾಡುವಂಗಿಲ್ಲ. ಒಂದು ತಿಂಗಳು ಓದೋದು ಇಷ್ಟ ಇಲ್ಲ ಅಂತ ಮತ್ತೆ ಬೇರೆ ಮತ್ತೆ ಒಂದು ತಿಂಗಳು ಓದೋದು ಬೇರೆ. ಹಿಂಗೆ ಮಾಡಿದ್ರೆ ನೀವು ಇನ್ನೂ 10 ವರ್ಷ ಆದ್ರೂ ಒಂದು ಎಕ್ಸಾಮು ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೊ ಒಂದು ಬುಕ್ ತೊಗೊಳ್ಳಿ, ಟ್ರಸ್ಟ್ ಮಾಡಿ, ಅದನ್ನು ಸೋರ್ಸ್ನ ಟ್ರಸ್ಟ್ ಮಾಡಿ ಸೊ ಓದಕ್ಕೆ ಸ್ಟಾರ್ಟ್ ಮಾಡಿದರೆ ಸೊ ದಟ್ ರಿಪೀಟೆಡ್ ರಿವಿಷನ್ ಇರಬೇಕು. ರಿವಿಷನ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ರಿಪೀಟೆಡ್ ರಿವಿಷನ್ ಮಾಡಿದರೆ ನಿಮಗೆ ಒಂದು ಔಟ್ಕಮ್ ಸಿಗುತ್ತೆ, ಅದು ಯಾವುದೇ ಬುಕ್ ಇರಲಿ. ಸೊ ಇವಾಗ ನಾನು ಹೌ ಟು ಚೂಸ್ ಯುವರ್ ಆಥರ್ ಬುಕ್ ಅಂತ ಅಂದಾಗ ನಿಮ್ಗೊಂದು ನಾಲೆಜ್ ಇದೆ. ಒಂದು ಸೀನಿಯರ್ಸ್ ಆಗಿರ್ಬೋದು ಅಥವಾ ಈಗ ಆಲ್ರೆಡಿ ಇವೆಲ್ಲ ಬುಕ್ಸ್ ಓದಿ ಮುಗಿಸಿರ್ತೀರಲ್ಲ. ಸೊ ಇವೆಲ್ಲ ಬುಕ್ಸ್ ಓದಿ ಮುಗಿಸಿದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ. ಆವಾಗ ಏನಂತಂದರೆ ಒಂದು ನಿಮ್ಮ ಯಾರಾದರೂ 3 to 4 ಇಯರ್ಸ್ ಈ ಫೀಲ್ಡಲ್ಲಿ ಇದ್ದವರು ಓದ್ತಿರ್ತಾರಲ್ಲ, ಅವ್ರ ಹತ್ರ ಒಂದು ಯಾವುದಾದ್ರು ಆಥರ್ ಬುಕ್ಸ್ ಇರುತ್ತಲ್ಲ, ಆ ಬುಕ್ ಒಂದು 1 hour 2 hour ಅವ್ರ ಕಡೆಯಿಂದ ಇಸ್ಕೊಳ್ಳಿ. ಸೊ ದಟ್ ಆ ಬುಕ್ಕಲ್ಲಿ ಏನೇನು ಕೊಟ್ಟಿದ್ದಾರೆ ಏನೇನಿಲ್ಲ, ಯಾವ ಒಂದು ಚಾಪ್ಟರ್ ನೀವು ಆಲ್ರೆಡಿ ಓದಿರ್ತೀರಲ್ಲ ಆ ಚಾಪ್ಟರ್ ಬಗ್ಗೆ ಒಂದು 5 to 10 ಮಿನಿಟ್ಸ್ ಓದ್ಕೊಳ್ಳಿ. ಈಸಿಯಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅವ್ರ ಭಾಷೆ ನಿಮಗೆ ಅರ್ಥ ಆಗ್ತಿದೆಯಾ, ಅವ್ರು ಹೇಳೋದು ನಿಮಗೆ ತಿಳಿತಾ ಇದೆಯಾ, ಆ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದು ಎಲ್ಲನೂ ಅರ್ಥ ಆಗ್ತಿದೆಯಾ ಅಂತ ಅಂದಾಗ ಸೊ ದಟ್ ಯು ಕ್ಯಾನ್ ಗೋ ವಿತ್ ದಟ್ ಬುಕ್. ಇಲ್ಲ ನನ್ನ ಹತ್ರ ಯಾರೂ ಸೀನಿಯರ್ಸ್ ಇಲ್ಲ, ನಂಗೆ ಪರಿಚಯ ಇಲ್ಲ, ನಾನು ಯಾವ ಥರ ನಾನು ಅದನ್ನು ಡಿಸೈಡ್ ಮಾಡಲಿ ಅಂತ ಅಂದಾಗ ಎಸ್, ಅನದರ್ ಆಪ್ಷನ್ ಇಸ್ ದೇರ್. ಏನಂತಂದರೆ ಬುಕ್ ಸ್ಟಾಲ್ಗೆ ಹೋಗಿ, ಯಾವುದೊಂದು ಬುಕ್ ಸ್ಟಾಲ್ಗೆ ಹೋಗಿ, ಆ ಬುಕ್ ಸ್ಟಾಲಲ್ಲಿ ಮೆನಿ ಬುಕ್ಸ್ ವಿಲ್ ಬಿ ದೇರ್. ಏನು ಬೇರೆ ಬೇರೆ ಬುಕ್ಸ್ ಇರುತ್ತಲ್ಲ, ಪ್ರತಿ ಬುಕ್ನು ತೊಗೊಳ್ಳಿ. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅಲ್ಲಿ ನಿಂತು ಅಥವಾ ಕುಂತು ಓದಿ. ಅದ್ರ ಬಗ್ಗೆ ಒಂದು ಯಾವುದೋ ಒಂದು ಫೇವ್ರೇಟ್ ಚಾಪ್ಟರ್ ಇರುತ್ತಲ್ಲ, ಆ ಫೇವ್ರೇಟ್ ಚಾಪ್ಟರ್ನ ನಿಮ್ಮ ಫೇವ್ರೇಟ್ ಚಾಪ್ಟರ್ನ ಅಲ್ಲೇ ಕುಂತ್ಕೊಂಡು ಓದಿ. ಅವರು ನಿಮ್ಮ ಫೇವ್ರೇಟ್ ಚಾಪ್ಟರ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತೇಳಿ ನೀವು ಒಂದು ಚೆಕ್ ಮಾಡಿದಾಗ ಸೊ ದಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆ ಒಂದು ಬುಕ್ ಯಾವ ಥರ ಇದೆ ಅಂತೇಳಿ. ನಿಮಗೆ ಅದು ಅರ್ಥ ಆಯಿತು ಅಂತಂದರೆ ಯು ಕ್ಯಾನ್ ಗೋ ವಿತ್ ದಟ್ ಬುಕ್ ಅಂತೇಳಿ. ಇಲ್ಲ ಸರ್ ನನಗೆ ಯಾವ ಬುಕ್ಕು ಚೂಸ್ ಮಾಡೋಕ್ಕೆ ಬರಲ್ಲ, ನನಗೆ ಯಾವ ಬುಕ್ಕು ಗೊತ್ತೂ ಇಲ್ಲ, ಆಮೇಲೆ ನಾನು ಯಾವ ಸೀನಿಯರ್ಸ್ ಕಡೆನೂ ಹೋಗಲ್ಲ, ನೀವೇ ಹೇಳಬೇಕು ಸರ್ ನನಗೆ ಯಾವ ಬುಕ್ನ ಓದಬೇಕು ಅಂತ ಅಂದಾಗ ನಾನು ಹೇಳ್ತೀನಿ, ಇಟ್ಸ್ ಮೈ ಸಜೆಷನ್ ಬಟ್ ನಾಟ್ ನೆಸೆಸರಿಲಿ ಫಾಲೋ. ಅಂದರೆ ಇದೇ ಫೈನಲ್ ಅಂತ ಏನಲ್ಲ, ಇದನ್ನ ಅಷ್ಟು ಓದಿದ್ರೆ ಅಷ್ಟೇ ಪಾಸ್ ಆಗಬೇಕಂತೇನಿಲ್ಲ. ನೀವು ಇವಾಗ ಇಲ್ಲಿವರೆಗೂ ಯಾವ ಬುಕ್ ಓದ್ತಿದ್ದೀರಲ್ಲ ಆ ಬುಕ್ನ ಓದಿದ್ರೂ ಸಾಕಾಗುತ್ತೆ. ಸೊ ದಟ್ ಈಗ ನಂದೊಂದು ಸಜೆಷನ್ ಏನಂತಂದರೆ ಪಾಲಿಟಿ ಲಕ್ಷ್ಮೀಕಾಂತ್ ಅಂತ ಕನ್ನಡದಲ್ಲೇ ಲಕ್ಷ್ಮೀಕಾಂತ್ ಬರೆದಿದ್ದಾರೆ. ಆಮೇಲೆ ಇನ್ನೊಂದು UPSCಗೆ ಏನು ಓದ್ತಿದ್ರಲ್ಲ, UPSCಗೆ ಯಾರಾದರೂ ಓದೋರು KS ಬರೀಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಲ್ಲ, UPSCಯಲ್ಲಿ ಒಂದು ಏನು ಸೋರ್ಸ್ ಫಾಲೋ ಮಾಡ್ತಿರ್ತೀರಲ್ಲ ಆ ಸೋರ್ಸ್ನ ಫಾಲೋ ಮಾಡಿ. ಇಲ್ಲಿ ಬಂದು ನಾನೇನೋ ಹೇಳ್ತಿದ್ದೀನಿ ಅಂತ ಈ ಸೋರ್ಸ್ನ ಫಾಲೋ ಮಾಡಬೇಡಿ. ಅಲ್ಲಿ ಯಾವ ಸೋರ್ಸ್ನ ಫಾಲೋ ಮಾಡ್ತಿದ್ರೆ ಅದು ವೆಲ್ ಆ್ಯಂಡ್ ಗುಡ್ ಆ್ಯಂಡ್ ಇಟ್ ಈಸ್ ಇನಫ್ ಟು ಕವರ್ ಹೋಲ್ ಸಿಲೆಬಸ್. ಸೊ ಇವಾಗ ಇಲ್ಲಿ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ ಹೇಳ್ತಿದ್ದೀನಿ ಏನಂದರೆ ಒಂದು ಕನ್ನಡದಲ್ಲಿನೇ ಲಕ್ಷ್ಮೀಕಾಂತ್ ಬುಕ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆ ಬುಕ್ನ ನೀವು ಚೂಸ್ ಮಾಡ್ಬೋದು. ಅಥವಾ ನೀವು ಗಂಗಾಧರ್ ಅಥವಾ ಯಾವುದೋ ಒಂದು ಓದಿದ್ದೀರಾ ಆಲ್ರೆಡಿ ಅಂತ ಅಂದ್ರೂ ಯು ಕ್ಯಾನ್ ಗೋ ವಿತ್ ಗಂಗಾಧರ್ ಬುಕ್ಕು. ಬಿಕಾಸ್ ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಇದೆ. ಆಮೇಲೆ ನಾಟ್ ವಿತ್ ರೆಸ್ಪೆಕ್ಟ್ ಟು ಜಸ್ಟ್ ಪ್ರಿಲಿಮ್ಸ್ ಬಟ್ ಆಲ್ಸೋ ಮೇನ್ಸ್ಗೆ ನೀವು ಟಾರ್ಗೆಟ್ ಹಾಕಬೇಕು. ಪ್ರಿಲಿಮ್ಸ್ಗೆ ಅಷ್ಟೇ ಅಲ್ಲ, ಇದು KS ಇಸ್ ನಾಟ್ ಓನ್ಲಿ ಅ ಪ್ರಿಲಿಮ್ಸ್ ಬಟ್ ಆಲ್ಸೋ ಮೇನ್ಸ್ ಇಂಟರ್ವ್ಯೂ. ಓಕೆ, 3 ಸ್ಟೇಜ್ ಇದೆ. ಸೊ ನೀವು 3 ಸ್ಟೇಜು ವಿತ್ ಈಕ್ವಲ್ ಪ್ರಿಫರೆನ್ಸ್ ಕೊಡ್ತಾ ಇರಬೇಕು. ಆಮೇಲೆ ಜಿಯೋಗ್ರಫಿಯಲ್ಲಿ ಡಾಕ್ಟರ್ ರಂಗನಾಥ್ ಸರ್ದೊಂದು ಬುಕ್ ಇದೆ, ಒಳ್ಳೆ ಬುಕ್ಸ್ ಇದ್ದಾವೆ ಅವರಲ್ಲಿ. ಮತ್ತು ಅವರು ಕಾಂಪಿಟೇಟಿವ್ ಫೀಲ್ಡ್ಗೆ ಅಂತೇಳಿ ಯಾವ್ಯಾವ ಬುಕ್ಸ್ ಬರೆದಿದ್ದಾರಲ್ಲ, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಅಂತೇಳಿ. ಸೊ ಆ ಬುಕ್ಸ್ನ ನೀವು ತೊಗೊಳ್ಳಿ. ಸೊ ಬಿಫೋರಲ್ಲಿ ಬುಕ್ ಸ್ಟಾಲ್ಗೆ ಹೋಗಿ ಒಂದು ಸಲ ಅವ್ರ ಜೊತೆ ಮಾತಾಡಿದ ಮೇಲೆ ಒಂದು ಬುಕ್ನ ತೊಗೊಳ್ಳಿ, ಅದು ಅಪ್ಡೇಟೆಡ್ ವರ್ಷನ್ ಇರಲಿ. ಹಿಸ್ಟ್ರಿಯಲ್ಲಿ ಇಂಡಿಯನ್ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿ ಬರುತ್ತೆ. ಈಗ K ಸದಾಶಿವ ಅಂತೇಳಿ ಅವ್ರದ್ದು ಬೆಸ್ಟ್ ಬುಕ್ಸ್ ಇದ್ದಾವೆ, ಅದನ್ನು ನೀವು ರೆಫರ್ ಮಾಡ್ಬೋದು. ಆಮೇಲೆ ಕರ್ನಾಟಕದ್ದು ಒಂದು ರಿಲೇಟೆಡ್ ಆಗಿ ಸೂರ್ಯನಾಥ್ ಕಾಮತ್ ಅವ್ರ ಸರ್ದು ಒಂದು ಬುಕ್ ಇದೆ, ಅದು ಚೆನ್ನಾಗಿದೆ ಅಂತೇಳಿ ಭಾಳ ಜನದ್ದು ಒಂದು ಒಪಿನಿಯನು ಇದೆ. ನೀವು ಅದನ್ನು ತೊಗೋಬೋದು. ಎಕನಾಮಿಯಲ್ಲಿ ಗರ್ನಿ ಕೃಷ್ಣಮೂರ್ತಿ ಸರ್ದೊಂದು ಬುಕ್ ಇದೆ, ಅದನ್ನು ನೀವು ತೊಗೋಬೋದು, ಅದು ಚೆನ್ನಾಗಿದೆ. ಇಲ್ಲ ಇಂಗ್ಲೀಷಲ್ಲಿ ಓದ್ತೀನಿ ಅಂತಂದರೆ ಯು ಕ್ಯಾನ್ ಗೋ ವಿತ್ ವಿವೇಕ್ ಸಿಂಗ್ ಸರ್ ಬುಕ್ಕು. ವಿವೇಕ್ ಸಿಂಗ್ ಅವ್ರದ್ದು ಚೆನ್ನಾಗಿದೆ. ಯಾಕಂದರೆ ಯೂಶ್ವಲಿ
ಒಂದು ಎಕನಾಮಿನ ಇಂಗ್ಲೀಷಲ್ಲಿ ಓದಿದ್ರೆ ಬೆಟರ್ ಇರುತ್ತೆ. ಬಟ್ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ರೆ ಇವರು ಇಂಗ್ಲೀಷ್ ಮೀಡಿಯಂನಲ್ಲಿ ಟರ್ಮ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಗರ್ನಿ ಸರ್ದು ನೀವು ಬುಕ್ನ ಡಿಪೆಂಡ್ ಆಗ್ಬೋದು. ಆಮೇಲೆ ಸೈನ್ಸು ಮತ್ತು ಎನ್ವಿರಾನ್ಮೆಂಟ್ದು ಒಂದು ಭಾಳ ದೊಡ್ಡ ಕ್ವಶನ್ಸ್ ಇದೆ. ವೆಂಕಟರಮಣ ಸ್ವಾಮಿ ಅಂತ ಒಂದು ಬುಕ್ ಇದೆ, ಅದನ್ನು ನೀವು ಚೂಸ್ ಮಾಡ್ಬೋದು. ಆಮೇಲೆ 4G ಸೈನ್ಸ್ ಫಾರ್ KAS ಅಂತ ಇನ್ನೊಂದಿದೆ, ಅದನ್ನು ನೀವು ಏನು ಡಿಪೆಂಡ್ ಆಗ್ಬೋದು. ಸೊ ಯಾವುದೇ ಒಂದು ಸೋರ್ಸ್ ತೊಗೊಳ್ಳಿ, ನಾಟ್ ವಿತ್ ರೆಸ್ಪೆಕ್ಟ್ ಇದು ನಾನು ಇಷ್ಟೇ ಮೆನ್ಷನ್ ಮಾಡಿದ್ದೀನಿ ಇವಷ್ಟೇ ಬುಕ್ಕು ಫೈನಲ್ ಅಂತ ಅಲ್ಲ. ಸೊ ನೀವು ಯಾವುದೇ ಬುಕ್ ತೊಗೊಳ್ಳಿ, ಬುಕ್ನ ಟ್ರಸ್ಟ್ ಮಾಡಬೇಕು. ಟ್ರಸ್ಟ್ ಮಾಡಿ ರಿಪೀಟೆಡ್ ರಿವಿಷನ್ ಮಾಡಿದರೆ ಸೊ ದಟ್ ನಿಮಗೆ ಒಂದು ಔಟ್ಕಮ್ ಬರುತ್ತೆ. ಈವನ್ ನಾನು ಏನೋ ಒಂದು ಗೋಲ್ಡನ್ ಬುಕ್ಸ್ ಕೊಟ್ಟಿದ್ದೀನಿ ಇದರಿಂದನೇ ಬರುತ್ತೆ ಅಂತ ಕ್ವಶನ್ ಕೊಟ್ಟಾಗೂ ನೀವು ಓದಿಲ್ಲ ಅಂತಂದರೆ ನೀವು ಪೇಪರಲ್ಲಿ ಸಕ್ಸಸ್ ಆಗೋದು ಸಾಧ್ಯ ಇಲ್ಲ ಅಂತೇಳಿ. ಸೊ ದ್ಯಾಟ್ ಮೊದಲು ಬುಕ್ ಕೊಟ್ಟಿರೋ ಬುಕ್ ಅಥವಾ ಇರೋ ಬುಕ್ನ ಓದ್ತಾ ಇರಬೇಕು. ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ಕು ಮತ್ತು ಎನ್ವಿರಾನ್ಮೆಂಟ್ಗೆ ಅರಿವು ಮ್ಯಾಗ್ಝಿನು ಒಂದು ಅದನ್ನು ನೀವು ಕಂಪಲ್ಸರಿಯಾಗಿ ಆ್ಯಡ್ ಮಾಡ್ಕೊತಿರ್ಬೇಕು. ಮೆಂಟಲ್ ಎಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. 30 ಕ್ವಶನ್ಸ್, 30 ಅಂತಂದರೆ 60 ಮಾರ್ಕ್ಸ್. ಇದು ನಾಟ್ ಜಸ್ಟ್ ಸ್ಕೋರ್, ಇದು ಭಾಳ ಡಿಫ್ರೆನ್ಸ್ ಮಾಡುತ್ತೆ. ಇಲ್ಲಿ ನಿಮಗೆ 30 ಕ್ವಶನಲ್ಲಿ ಮಿನಿಮಮ್ 20 ಪ್ಲಸ್ 25 ಅಂತೂ ಬರಲೇಬೇಕು. ಸೊ ನೀವು 25 ಅಲ್ಲಿ ಬಂದರೆ ನಿಮ್ಮದು ಒಂದು ಕಾಂಪಿಟೇಷನಲ್ಲಿ ಪೂರ್ತಿ ಎಡ್ಜಲ್ಲಿ ಇರ್ತೀರ, ಅಂದರೆ ಪೂರ್ತಿ ಮುಂದೆ ಇರ್ತೀರ. ಸೊ ದಟ್ ನೀವು ಈ ಒಂದು ಭಾಗ ಒಂದು ಫೇಸ್ ಇದೆಯಲ್ಲ, ಇಲ್ಲಿ ನೀವು ಕಾಂಪ್ರಮೈಸ್ ಆಗೋಂಗಿಲ್ಲ. ಇಲ್ಲಿ ಏನಂತಂದರೆ ಒಂದು ಬೇಸಿಕ್ ಸೋರ್ಸ್ ನಿಮ್ದು ಯಾವುದಾದ್ರೂ ಆಲ್ರೆಡಿ ಒಂದು ಸೋರ್ಸ್ ಇತ್ತಾ, ಕ್ಲಾಸ್ ನೋಟ್ಸ್ ಇತ್ತಾ ಅಂತಂದರೆ ಅದನ್ನು ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿ ಡೈಲಿ ಒಂದೊಂದು ಕ್ವಶನ್ಸ್, 2 ಕ್ವಶನ್ಸ್ ಏನೇನಾದರೂ ಇತ್ತು ಸಿಕ್ಕರೆ ತೊಗೊಂಡು ಮಾಡ್ತಾಯಿರಿ. ಇಲ್ಲ ನನಗೆ ಇನ್ನೂ ಯಾವುದೋ ಒಂದು ನನ್ನ ಹತ್ರ ಬೇಸಿಕ್ ಸೋರ್ಸ್ ಇಲ್ಲ, ಏನೂ ಕ್ಲಾಸ್ ಇಲ್ಲ ಅಂತಂದಾಗ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಕ್ಲಾಸ್ಗಳು ಮಾಡಿರ್ತಾರೆ. ಆಮೇಲೆ ಗೋ ವಿತ್ ಒಂದು ಏನಂದರೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ ಇರ್ತಾವಲ್ಲ ಎಲ್ಲ ಚಾಪ್ಟರ್ಗಳನ್ನು ಕವರ್ ಮಾಡಿ. ಸೊ ಚಾಪ್ಟರ್ಗಳು ಯಾವ ಥರ ಕವರ್ ಮಾಡಬೇಕು ಅಂತ ಕೇಳಿದಾಗ ಒಂದು PYQ ಅಲ್ಲಿ ರಿಪೀಟೆಡ್ ಕ್ವಶನ್ಸ್ ಇರುತ್ತೆ, ಅಥವಾ ಇವಾಗ KAದವರು ಒಂದು ಕ್ವಶನ್ಸ್ ಪೇಪರ್ ತೆಗಿತಿರ್ತಾರಲ್ಲ, ಇಲ್ಲಿ ಯಾವ್ಯಾವ ಕ್ವಶನ್ಸ್ದು ಒಂದು ಥೀಮ್ ರಿಪೀಟ್ ಆಗ್ತಿರುತ್ತೆ ಅಂತೇಳಿ ನೋಡ್ಕೊಳ್ಳಿ. ಅದ್ರ ಬೇಸ್ ಮೇಲೆ ನೀವು ಒಂದು ಮೆಂಟಲ್ ಎಬಿಲಿಟಿನ ಎಲ್ಲ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ. ಆಮೇಲೆ ನೋಟ್ಸ್ ಮಾಡಿಕೊಂಡು ಸೊ ದಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಅದನ್ನು ಕೊಡಲೇಬೇಕು. ಇಲ್ಲ ಅಂತಂದರೆ ಮೆಂಟಲ್ ಎಬಿಲಿಟಿ ಕಷ್ಟ ಆಗುತ್ತೆ. ಆಮೇಲೆ ಮಾಕ್ ಟೆಸ್ಟು ಮತ್ತು PYQ ಏನು ಮಾಡೋದು ಸರ್, ಅದರ ಬಗ್ಗೆ ಏನು ಅಂತ ಹೇಳಿ ಕೇಳಿದಾಗ, ಇಲ್ಲಿವರೆಗೂ ಒಂದು KPSC ಅವ್ರು ಏನೇನು ನಡೆಸಿದಾರಲ್ಲ ಎಕ್ಸಾಮ್ಸು, ಎಲ್ಲ ಕ್ವಶನ್ ಪೇಪರ್ನ ಬಯಾಟ್ ಹಾಕಿರಬೇಕು. ಪೂರ್ತಿ ಡಿಕ್ ಟು ಡಿಕ್ ಬಯಾಟ್ ಹಾಕಿರಬೇಕು. ಆಮೇಲೆ ಒಂದು ಅನಲೈಸಿಸ್ನು ಮಾಡ್ತಾ ಇರಬೇಕು. ಅಂದರೆ ಈ ಕ್ವಶನ್ಗೆ ಯಾಕೆ ಇಲ್ಲಿ ಬಂತು, ಯಾಕೆ ಎನ್ಯುಲೇಷನ್ ಏನಾದರೂ ಇದೆಯಾ. ಯಾಕಂದರೆ ಇವರು ರೀಸೆಂಟ್ಲಿ ಒಂದು UPSC ಪ್ಯಾಟರ್ನ ಫಾಲೋ ಮಾಡ್ತಿದ್ದಾರೆ. UPSC ಪ್ಯಾಟರ್ನ್ ಅಂದರೆ ಒಂದು ಎಲಿಮಿನೇಷನ್ ಟೆಕ್ನಿಕ್ ಆಗಿರ್ಬೋದು, ಏನೋ ಸೊ ಹೌ ಟು ಥಿಂಕ್, ಒಂದು ಇದು ಪ್ರೆಸೆನ್ಸ್ ಆಫ್ ಮೈಂಡ್ ಆಗಿರ್ಬೋದು, ಇದನ್ನು ಅವರು ಟೆಸ್ಟ್ ಮಾಡಬೇಕಂತಂದರೆ ಒಂದು ಎಲಿಮಿನೇಷನ್ ಟೆಕ್ನಿಕ್ನ ಯೂಸ್ ಮಾಡ್ತಿರ್ತಾರೆ. ಅದನ್ನು ನೀವು ಕಂಡುಹಿಡಿಬೇಕು. PYQs KPSC ಅವ್ರದ್ದು ಏನು ನಡೆಸಿದಾರಲ್ಲ ಎಲ್ಲನೂ ಬಯಾಟ್ ಹಾಕಿರಬೇಕು. ಆಮೇಲೆ KAದವ್ರದ್ದು ಒಂದೊಂದು ಏನೇನು ಒಳ್ಳೆ ಕ್ವಶನ್ ಪೇಪರ್ ತೆಗಿತಾ ಇದ್ದಾರೆ, ಅವ್ರದ್ದು ಕ್ವಶನ್ ಪೇಪರ್ನು ನೀವು ಎಲ್ಲ ಸೋರ್ಸಸ್ನ ನೀವು ಒಂದು ಸಲ ನೋಡಿರಬೇಕು. ಓಕೆ. ಆಮೇಲೆ ವಿತ್ ರೆಸ್ಪೆಕ್ಟ್ ಟು ಮಾಕ್ ಟೆಸ್ಟ್ ಏನಂತಂದರೆ, ಯಾರಾದರೂ ಈಗ ಮಾರ್ಕೆಟಲ್ಲಿ ಮಾಕ್ ಟೆಸ್ಟು ಒಂದು ಸಿರೀಸ್ ಮಾಡ್ತಿದ್ದಾರೆ ಅಂತಂದರೆ ಒಂದು 15 to 20 ಇರಬೇಕು. ಅದು ನಾಟ್ ಅಂದರೆ 30, 50, 40, 50, 60 ಅಂತಂದರೆ ಬೇಡ. ಯಾಕಂದರೆ ನಿಮ್ಗೆ ಓದೋಕ್ಕೆ ಟೈಮ್ ಇಲ್ಲ ಅಂತಂದರೆ ಇವೆಲ್ಲ ಮಾಡೋಕ್ಕಾಗಲ್ಲ. ಒಂದು ಹಾರ್ಡ್ಲಿ ಒಂದು 15 ಇರಬೇಕು, ಅಥವಾ 20+5 ಒಂದು 20 ಪೇಪರ್ಸ್ ಇತ್ತಂದರೆ ನೋ ಇಶ್ಯೂಸು. ಸೊ ಅದನ್ನು ನೀವು ಜಾಯಿನ್ ಆಗ್ಬೋದು. ಯಾವುದೋ ಒಂದು ಕೋರ್ಸ್ ಯಾರು ಮಾಡ್ತಿದ್ದಾರೆ ವಿತ್ ರೆಸ್ಪೆಕ್ಟ್ ಟು KAS, ನಾಟ್ ವಿತ್ ರೆಸ್ಪೆಕ್ಟ್ ಟು IAS. KAS ಯಾಕಂತಂದರೆ ಇಲ್ಲಿ ಕರ್ನಾಟಕ ರಿಲೇಟೆಡ್ದೇ ಒಂದು ಪೇಪರ್ ಇರುತ್ತೆ ಸ್ಪೆಸಿಫಿಕ್ ಆಗಿ. ಸೊ ದ್ಯಾಟ್ ನಿಮ್ಮದು ಕರ್ನಾಟಕದ ಹೋಲ್ ಏನು ಫೋಕಸ್ ಮಾಡ್ತಾ ಇರಬೇಕು. ಅದಕ್ಕೆ ಯಾರಾದ್ರು ಮಾರ್ಕೆಟಲ್ಲಿ ಬಿಟ್ಟರೆ ಸೊ ದ್ಯಾಟ್ ನೀವು ಜಾಯಿನ್ ಆಗ್ಬೋದು. ಅದು ಒಂದು 15 to 20 ಕ್ವಶನ್ ಪೇಪರ್ ಇರಬೇಕಷ್ಟೇ. ಇಲ್ಲ ಅಂತಂದರೆ ಒಂದು ಯಾರೋ ಫ್ರೀಯಾಗಿ ನಡೆಸ್ತಾ ಇದ್ದಾರೆ ಅಂದರೆ ಅಲ್ಲಿನೂ ನೀವು ಹೋಗಿ ಬರೀರಿ. ಯಾಕಂದರೆ ಮಾಕ್ ಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ಇಟ್ ಮೇಕ್ಸ್ ಯು ಟು ಥಿಂಕ್, ಅಂದರೆ ನಿಮ್ಮದೊಂದು ಥಿಂಕಿಂಗ್ ಪವರ್ನ ಜಾಸ್ತಿ ಮಾಡುತ್ತೆ ಅದು. ಸೊ ಅದನ್ನು ಜಾಸ್ತಿ ಅಂದರೆ ಒಂದು ಔಟ್ಕಮ್ ನಿಮ್ದು ಎಕ್ಸಾಮ್ ಹಾಲಲ್ಲಿ ನೀವು ಯಾವ ಥರ ಥಿಂಕ್ ಮಾಡಬೇಕು ಅನ್ನೋದನ್ನು ಕಲಿಸುತ್ತೆ. ಆಮೇಲೆ ಅದೇ ನಿಮಗೆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತಿರುವೆ, ಅದು ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ತಂದು ಕೊಡುತ್ತೆ. ಇದಾದಮೇಲೆ ಒಂದು ಟೈಮ್ ಟೇಬಲ್ ಹಾಕುವಾಗ ಹೇಳ್ತೀನಿ. ಸೊ ಎವ್ರಿ ನಿಮ್ದು ಒಂದು ಡೇ ಇರುತ್ತಲ್ಲ, ಆ ಡೇನ ನೀವು ಒಂದು ಟೈಮ್ ಟೇಬಲ್ ಹಾಕಿರ್ತಿರಲ್ಲ, ಆ ಲಾಸ್ಟ್ ಡೇ ಅಂದರೆ ಒಂದು ಸಂಡೇ ಅಂತ ನೀವು ಕನ್ಸಿಡರ್ ಮಾಡಿದಾಗ, ಆ ಪ್ರತಿ ಸಂಡೇ ಎಕ್ಸಾಮು ಪ್ರತಿ ಸಂಡೇನೇ ಇರುತ್ತಲ್ಲ. ಸೊ ಪ್ರತಿ ಸಂಡೇ ನಿಮ್ಮದು 1 ಅಥವಾ 2 ಪೇಪರ್ ಬರಿತಾ ಇರಬೇಕು. ಸೊ ದ್ಯಾಟ್ ನಿಮ್ಮದು ಒಂದು ಮೈಂಡ್ ಸೆಟ್ಟು ಈ ಸಂಡೇಯಿಂದನೇ ಸ್ಟಾರ್ಟ್ ಆಗಲಿ. ಸೊ ಬರೋ ಸಂಡೇಯಿಂದಾನೇ ನೀವು
ಒಂದು ಪ್ರತಿ ಸಂಡೇ ನೀವು ಓದಿಲ್ಲ ಅಂದ್ರೂ ನೋ ಇಶ್ಯೂಸ್, ಸುಮ್ಮನೆ ಒಂದು ಪೇಪರ್ ಬರೀರಿ, ಯಾವುದೋ ಒಂದು ಪೇಪರ್ ತಗೊಳ್ಳಿ. ಆ ಪೇಪರ್ ಅಂದರೆ ವಿತ್ ರೆಸ್ಪೆಕ್ಟ್ ಇವಾಗ ಇದು PYQ ಅಂದಿದೆಯಲ್ಲ, KPSC ಇದೆ ಒಂದು ಕ್ವಶನ್ ಪೇಪರ್ ತಗೊಳ್ಳಿ, ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂಡು ಕುಂತ್ಕೊಳ್ಳಿ. ಯಾಕಂದರೆ ಒಂದು ಮೈಂಡ್ಸೆಟ್ ಡೆವಲಪ್ ಆಗುತ್ತೆ, ಆಗುತ್ತೆ. ಎರಡನೇದು PYQ ಕವರ್ ಆಗುತ್ತೆ. PYQ ಅಂದರೆ ಯಾವ ಥರ ಕವರ್ ಮಾಡ್ತಿದ್ದಾನೆ, ಏನೇನು ಕೇಳ್ತಿದ್ದಾನೆ, ಥೀಮ್ಸ್ ಏನು, ಯಾವ ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನು, ಇವೆಲ್ಲನೂ ಕವರ್ ಆಗ್ತಿರುತ್ತೆ. ಆಮೇಲೆ ಇನ್ನೊಂದು ಮೆಂಟಾಲಿಟಿ ಡೆವಲಪ್ ಆಗ್ತಿರುತ್ತೆ, ಮೈಂಡ್ಸೆಟ್ಟು. ಸೊ ಪ್ರತಿ ಸಂಡೇನೂ ನೀವು ಒಂದು ಟೆಸ್ಟ್ ಬರೀತಾ ಇರಬೇಕು. ಮಾಕ್ ಟೆಸ್ಟು ಇಫ್ ಎಲ್ಲಾದರೂ ಮಾಕ್ ಟೆಸ್ಟ್ ನಡೆಸ್ತಾ ಇದ್ದಾರೆ, ಸೊ ದ್ಯಾಟ್ ಯು ಕ್ಯಾನ್ ಜಾಯಿನ್ ದ ಮಾಕ್ ಟೆಸ್ಟ್, ಬಟ್ ನಾಟ್ 30-40 ಎಲ್ಲ, ಒಂದು 15-20 ಇದ್ದರೆ ಸಾಕು. ಅಂದರೆ ಯು ಮಸ್ಟ್ ಏನಂತಂದರೆ ಒಂದು ಎನ್ಶೋರ್ ದ್ಯಾಟ್ ವಿ ಆರ್ ಕವರಿಂಗ್ ಅವರ್ ಸಿಲೆಬಸ್ ಆ್ಯಸ್ ವೆಲ್, ನಾಟ್ ಓನ್ಲಿ ಒಂದು ಮಾಕ್ ಟೆಸ್ಟ್ ಅಲ್ಲ, ಬರೀ ಸಿಲೆಬಸ್ನು ಕವರ್ ಮಾಡ್ತಾ ಇರಬೇಕು. ಇವಾಗ ಮೇನ್ ಇಂಪಾರ್ಟೆಂಟ್ ಏನಂತಂದರೆ, ಎಲ್ಲರೂ ಕೇಳ್ತಾರೆ ಸರ್ ಟೈಮ್ ಟೇಬಲ್. ಭಾಳ ಜನ ನನಗೆ ಒಂದು ಕಾಲು ಮಾಡಿದರು, ಮೆಸೇಜ್ ಹಾಕಿದರು, ಏನು ಸರ್ ಟೈಮ್ ಟೇಬಲ್ ಯಾವ ಥರ ಹಾಕಬೇಕು ಏನು. ಆಮೇಲೆ ನಂದೊಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋದಲ್ಲಿನೂ ಒಂದು ಆಲ್ಮೋಸ್ಟ್ ಒಂದು 29 ಮಿನಿಟ್ಸ್ದು ತೊಗೊಂಡು ವಿತ್ ರೆಸ್ಪೆಕ್ಟ್ ಟು ಟೈಮ್ ಟೇಬಲು, ರಿವಿಷನ್ ಸ್ಟ್ರಾಟಜಿ, ಇದ್ರ ಬಗ್ಗೆನೇ ಎಲ್ಲನೂ ಒಂದು ಒಳ್ಳೆ ಇದು ಟೈಮ್ ಟೇಬಲ್ನ ಹಾಕಿ ತೋರಿಸಿದ್ದೀನಿ. ನಂದು ಒಂದು UPSC ಯಾವ ಥರ ನಾನು ಪ್ಲ್ಯಾನ್ ಮಾಡ್ತಿದ್ದೆ, ಯಾವ ಥರ ಒಂದು ಟೈಮ್ ಟೇಬಲ್ ಹಾಕ್ತಿದ್ದೆ, ಅದ್ರ ಬಗ್ಗೆನೂ ನಾನು ಇದರಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ವಿತ್ ಏನಂದ್ರೆ ಪ್ರೂಫ್, ಅಂದರೆ ನನ್ನ ಟೈಮ್ ಟೇಬಲ್ನ ಓನಾಗಿ ತೋರಿಸಿದ್ದೀನಿ. ಸೊ ದ್ಯಾಟ್ ನೀವು ಅದನ್ನು ಒಂದು ಸಲ ಈ ವಿಡಿಯೋನ ನೀವು ನೋಡಿಬಿಟ್ರೆ ಒಂದು ಐಡಿಯಾ ಬರುತ್ತೆ, ಯಾವ ಥರ ನಾವು ನಮ್ಮ ಟೈಮ್ ಟೇಬಲ್ ಹಾಕಬೇಕು. ಅಂದರೆ ಈಗ ಲಾಸ್ಟ್ 100 ಡೇಸ್ ಉಳಿದಿದೆಯಲ್ಲ, 100 ಡೇಸ್ನ ನಾನು ಯಾವ ಥರ ಯೂಸ್ ಮಾಡ್ಕೋಬೇಕು, ಅಂದರೆ ಒಳ್ಳೆ ಔಟ್ಕಮ್ ಬರಬೇಕು ಅಂತಂದರೆ ನಾನು ಈ 100 ಡೇಸ್ನ ಯೂಸ್ ಹೆಂಗೆ ಮಾಡಬೇಕು ಅಂತೇಳಿ. ಸೊ ಇಲ್ಲಿ ನಂದು 100 ಡೇಸ್ ಇದೆಯಲ್ಲ, ಸೊ 100 ಡೇಸಲ್ಲಿ ನನಗೆ 3 to 4 ಟೈಮ್ಸ್ ರೀಡಿಂಗ್ ಆಗಿರಬೇಕು, ಅಂದರೆ 3 to 4 ಟೈಮ್ಸ್ ರಿವಿಷನ್ ಆಗಿರಬೇಕು. ಸೊ ರಿವಿಷನ್ ಆಮೇಲೆ ಅದು ಹೆಂಗಾಗಬೇಕಂದ್ರೆ 3 to 4 ಟೈಮ್ಸು 100 ಡೇಸಲ್ಲಿ ರಿವಿಷನ್ ಆಗಬೇಕಂದ್ರೆ 1 ತಿಂಗಳಲ್ಲಿ ನಾನು ಎಷ್ಟು ಓದಬೇಕು, 1 ತಿಂಗಳಲ್ಲಿ ನಾನು ಇಷ್ಟು ಓದಬೇಕಂದ್ರೆ 1 ವೀಕಲ್ಲಿ ನಾನು ಎಷ್ಟು ಕವರ್ ಮಾಡಬೇಕು, 1 ವೀಕಲ್ಲಿ ಇಷ್ಟು ಕವರ್ ಮಾಡಬೇಕಂದ್ರೆ ನಾನು 1 ಡೇಯಲ್ಲಿ ಎಷ್ಟು ಕವರ್ ಮಾಡಬೇಕು ಅನ್ನೋದು ನಿಮ್ಮದು ಒಂದು ಏನು ಟಾರ್ಗೆಟ್ ಇರುತ್ತೆ. ಸೊ ಈ ಟಾರ್ಗೆಟ್ ಇದರೆಲ್ಲರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವ ಥರ ನಮ್ಮ ಟಾರ್ಗೆಟ್ ಹಾಕಬೇಕು. ಫಾರ್ ಎಕ್ಸಾಂಪಲ್ ನಾನು 90 ಡೇಸ್ ಅಂತಲೂ ತೊಗೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ನಿಮ್ಮದು ಏನು ಅಂದರೆ ಇವಾಗ 100 ಡೇಸ್ ಇದೆ ಅಲ್ಲ, ಈ 100 ಡೇಸು ಆ 90 ಡೇಸ್ಗೆ ಕರೆಕ್ಟಾಗಿ ಸಿಂಕ್ ಆಗುತ್ತೆ. ಸೊ ಆ ಒಂದು ವಿಡಿಯೋ ವಾಚ್ ಮಾಡಿದ್ರೆ ನಿಮಗೆ ಒಂದು ಫುಲ್ ಐಡಿಯಾ ಬರುತ್ತೆ, ಯಾವ ಥರ ನೀವು ಮಂತ್ಲಿ ಟಾರ್ಗೆಟ್ ಹಾಕಬೇಕು, ವೀಕ್ಲಿ ಟಾರ್ಗೆಟ್ ಹಾಕಬೇಕು, ಡೈಲಿ ಟಾರ್ಗೆಟ್ ಹಾಕಬೇಕು ಅಂತೇಳಿ. ಇದಾದಮೇಲೂ ನಿಮ್ಗೇನು ಅರ್ಥ ಆಗಿಲ್ಲ, ಏನು ಗೊತ್ತಾಗಿಲ್ಲ ಅಂತಂದರೆ ಯು ಕ್ಯಾನ್ ಏನಂತನೋ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ದ್ಯಾಟ್ ಅಂದರೆ ಏನೋ ಒಂದು ವಿಡಿಯೋ ಬೇಕು ಅಂತಂದಾಗ, ಸೊ ದ್ಯಾಟ್ ನಾನು ಮತ್ತೆ ವಾಪಸ್ ಇದರದ್ದೇ ಒಂದು ರಿಸ್ಪೆಕ್ಟ್ ಇದಕ್ಕೆ ಒಂದು ವಿಡಿಯೋ ಮಾಡ್ತೀನಿ. ಅಲ್ಲಿ ಅರ್ಥ ಆಗಿಲ್ಲ ಅಂದರೆ ಅಷ್ಟೇ, ಓಕೆ. ಅರ್ಥ ಆಗಿದ್ದರೆ ಸೊ ವೆಲ್ ಆ್ಯಂಡ್ ಗುಡ್, ಅರ್ಥ ಆಗಿಲ್ಲ ಅಂತಂದರೆ ನಾನು ಇಲ್ಲಿ ಏನೋ ಒಂದು ವಿಡಿಯೋನ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟೇಬಲ್. ಆಮೇಲೆ ಎಷ್ಟು ಗಂಟೆ ಓದಬೇಕು ಸರ್ ಅಂತ ಕೇಳ್ತಿರ್ತಾರೆ. ಎಷ್ಟು ಗಂಟೆ ಓದೋದಕ್ಕಿಂತನೂ ನನಗೆ ಕ್ವಾಂಟಿಟಿಗಿಂತನೂ ಕ್ವಾಲಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕ್ವಾಲಿಟಿ ಭಾಳ ಬೇಕು. ಸೊ ನನಗೆ ಅಂದರೆ ನೀವು 14 ತಾಸು 12 ತಾಸು 14 ತಾಸು ಓದೋದು ಬೇಡ. ಸೊ ಫುಲ್ಲಿ ಒಂದು ಆಸ್ಪಿರೆಂಟ್ ಇರ್ತಾರಲ್ಲ, ಆಸ್ಪಿರೆಂಟು ಪೂರ್ತಿ ಬರೀ ಕುಂತು ಓದ್ತಿರ್ತಾರೆ, ಅದಕ್ಕೆ ಅಂತ ಕುಂತಿದ್ದೀನಿ ಅಂತಂದರೆ 8 to 10 hours ಎವ್ರಿ ಡೇ ಓದ್ತಾ ಇರಬೇಕು, ನೋ ಮ್ಯಾಟ್ರ್ ವಾಟ್. ಎಲ್ಲಿ ಕಾಂಪ್ರಮೈಸ್ ಆಗೋಂಗಿಲ್ಲ, ಏನೂ ಆಗೋಂಗಿಲ್ಲ. ಆಮೇಲೆ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರಲ್ಲ, ಅಂದರೆ ಏನೋ ವರ್ಕ್ ಮಾಡ್ಕೊಂಡು ಓದ್ತಿದ್ದಾರೆ ಅಥವಾ ಈ ಟೈಮ್ವರೆಗೂ ಬರೋವರೆಗೂ ವೇಟ್ ಮಾಡ್ತಿರ್ತಾರೆ. ಸೊ ಇಂಥವರು ಒಂದು 5 to 6 hours ಹಿಂಗಾದರೂ ಮಾಡಿ ಟೈಮ್ ತೊಗೊಳ್ಳಿ, ಟೈಮ್ ಮಾಡಿಕೊಂಡು ನಿಮ್ಮದೊಂದು ಪ್ರಿಪ್ರೇಷನ್ಗೆ ಟೈಮ್ ಕೊಟ್ಟರೆ, ಸೊ ದ್ಯಾಟ್ ನೀವು ಒಂದು ಎಕ್ಸಾಮ್ ಕ್ಲಿಯರ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಇವ್ರು ಕಂಪೇರ್ ಮಾಡಬೇಡ, ಇವರು 8 hours 10 hours ಓದ್ತಿದ್ದಾರೆ ಅಂತ ಅಂದಾಗ ನಾನು 5 hours ಅಷ್ಟೇ ಹೆಂಗೆ ಕವರ್ ಆಗುತ್ತೆ, ಇವ್ರಿಗೆ ಈಕ್ವಲೆಂಟ್ ಆಗ್ತೀನಾ ಅಂತ ಕ್ವಶನ್ ಬಂದಾಗ, ಎಸ್ ಯು ಆರ್ ಮೋರ್ ಎಫಿಷಿಯನ್ಸಿ ದೆನ್ ದಿಸ್ ಪೀಪಲ್. ಯಾಕಂದರೆ ಇವ್ರ ಹತ್ರ ಟೈಮ್ ಇದೆ ಅಂತ ಒಂದು ಮೈಂಡ್ಸೆಟ್ ಡೆವಲಪ್ ಆಗಿರುತ್ತೆ. ಸೊ ದ್ಯಾಟ್ ಇವ್ರದ್ದು ಒಂದು ಎಫಿಷಿಯನ್ಸಿ ಕಮ್ಮಿ ಇರುತ್ತೆ. ಬಟ್ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತೇಳಿ ಒಂದು ಮೈಂಡ್ಸೆಟ್ ಡೆವಲಪ್ ಆಗಿರುತ್ತೆ. ಸೊ ನಿಮ್ಮದು ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಸೊ ಡು ನಾಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ನಿಮ್ದೊಂದು ದಾರಿನೇ ಬೇರೆ, ಇವ್ರದ್ದೊಂದು ದಾರಿ ಬೇರೆ. ಸೊ ನೀವಾದ್ರೂ ಹೇಳ್ತೀನಿ, ಯಾವುದೇ ಒಂದು ಕಾರಣಕ್ಕೆ ಕಾಂಪಿಟೇಷನ್ ಈಸ್ ವೆರಿ ವೆರಿ ಹೈ. ನೀವು ನಾಳೆ ಓದ್ತೀನಿ ಅಂತಂದರೆ ಭಾಳ ಜನ ನಿಮ್ಮದೊಂದು ಕನಸನ್ನ ಕಸ್ಕೊಂಡು ಹೋಗ್ತಾರೆ. ಅಂದರೆ ಪೀಪಲ್ ಆರ್ ವೇಟಿಂಗ್ ಫಾರ್ ಯುವರ್ ನಿಮ್ಮದೊಂದು ಡ್ರೀಮ್ ಇರುತ್ತಲ್ಲ, ಆ ಡ್ರೀಮ್ನ ನಿಮ್ಮ ಕಡೆಯಿಂದ ದೂರ ಮಾಡೋಕ್ಕೆ ಭಾಳ ಜನ ವೇಟ್ ಮಾಡ್ತಿದ್ದಾರೆ. ಅದನ್ನು ಡ್ರೀಮ್ನ ನಿಮ್ಮಿಂದ ದೂರ ಹೋಗಬಾರ್ದು ಅಂಥೇಳಿ ಸೊ ನೀವು ಒಂದು ಎಫರ್ಟ್ ಹಾಕಿ ಅಂತ ಹೇಳ್ತೀನಿ, ಓಕೆ. ಸೊ ಈ ಒಂದು ವಿಡಿಯೋನ ನೋಡಿ, ಯಾಕಂದರೆ ನಿಮ್ಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಇದೇ ಒಂದೇ ಎಲ್ಲ
ಈ ಒಂದು ವಿಡಿಯೋದಲ್ಲಿ ಎಲ್ಲಾನು ಮಾಡೋಕ್ಕಾಗಲ್ಲ, ಭಾಳ ದೊಡ್ಡ ಲೆಂತಿ ವಿಡಿಯೋ ಆಗುತ್ತೆ. ಸೊ ದಟ್ ಅದಕ್ಕೆ ನಾನು ಇದೊಂದು ಪ್ರಿಫರ್ ಮಾಡಿ, ನಿಮಗೆ ಏನು ಗೊತ್ತಾಗಿಲ್ಲ ಅಂದರೆ ಸೊ ದಟ್ ನಾನು ಅಗೇನ್ ವಿಲ್ ಡೂ ದ ಸೇಮ್. ಲಾಸ್ಟ್ ಏನಂತಂದರೆ, ನನ್ನ ಪ್ಲ್ಯಾನ್ ಏನು, ನಿಮ್ಗೊಂದು KS ಪ್ರಿಪ್ರೇಷನ್ಗೆ ನನ್ನ ಕಡೆಯಿಂದ ಏನೊಂದು ಹೆಲ್ಪು ಅಥವಾ ಒಂದು ಏನು ಸಿಗ್ಬೋದು ಅಂತ ಕೇಳಿದ್ರೆ, ಸೊ ಐ ಆಮ್ ಕವರಿಂಗ್ ಆಲ್ ದ ಸಬ್ಜೆಕ್ಟ್. ಒಂದು ಏನು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಏನಿದಾವಲ್ಲ ಅವೆಲ್ಲನೂ ಕವರ್ ಮಾಡ್ತಿದ್ದೀನಿ. ಯಾವ ಥರ ಅಂದರೆ ಒಂದು ಆರ್ಡರ್ ವೈಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಸೈನ್ಸ್ ಆ್ಯಂಡ್ ಟೆಕ್ನ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೈನ್ಸಲ್ಲಿ ಫಿಸಿಕ್ಸು, ಭೌತಶಾಸ್ತ್ರ ಸ್ಟಾರ್ಟ್ ಮಾಡಿದ್ದೀನಿ. ಪಾರ್ಟ್ 1 ಹಾಕಿದ್ದೀನಿ ಆಲ್ರೆಡಿ. ನೀವು ಹೋಗಿ ನೋಡ್ಬೋದು. ಆಮೇಲೆ ಪಾರ್ಟ್ 2, ಆಮೇಲೆ ಕೆಮಿಸ್ಟ್ರಿ, ಅದು ಫಿಸಿಕ್ಸ್ ಆದಮೇಲೆ ಕೆಮಿಸ್ಟ್ರಿ ಮಾಡ್ತೀನಿ, ಕೆಮಿಸ್ಟ್ರಿ ಆದಮೇಲೆ ಬಯಾಲಜಿ ಮಾಡ್ತೀನಿ. ಇವೆಲ್ಲನೂ ಒಂದು ಪೂರ್ತಿ ಮೈಂಡ್ಸೆಟ್ ಕ್ಲಿಯರ್ ಮಾಡ್ತೀನಿ. ಅಂದರೆ ಏನು, ಒಂದು ಬೇಸಿಕ್ ಸೈನ್ಸ್ ಇದೆಯಲ್ಲ ಅದನ್ನೆಲ್ಲನೂ ಸಾಲ್ವ್ ಮಾಡ್ತೀನಿ. ಇವಾಗ ನಾನು ಆ್ಯಸ್ ಎ ಆಸ್ಪಿರೆಂಟ್ ಆಗಿದ್ದಾಗ ಸೊ ದ್ಯಾಟ್ ನನಗೂ ಒಂದು ಯಾವ ತೊಂದರೆ ಆಗಿತ್ತು ಸೈನ್ಸ್ ಬಗ್ಗೆ ಅಂತ ಪ್ರಾಬ್ಲಮ್ ಆಗಿತ್ತಲ್ಲ, ಅದನ್ನು ನಿಮಗೆ ಫೇಸ್ ಮಾಡಲಾರ್ದಂಗೆ ನಾನು ಒಂದು ಪ್ಯೂರ್ ಎಕ್ಸಾಮ್ಗೆ ಏನು ಬೇಕಲ್ಲ ಅದಷ್ಟೇ ಹೇಳ್ತೀನಿ. ಎಕ್ಸ್ಟ್ರಾ ಏನು ಥಿಂಗ್ಸ್, ನಾನ್ಸೆನ್ಸ್ ಥಿಂಗ್ಸ್ನೆಲ್ಲ ಹೇಳಲ್ಲ. ನೆಕ್ಸ್ಟು ಫಾಲಿಟಿ. ಈ ಸೈನ್ಸ್ ಆದಮೇಲೆ ನಾನು ಫಾಲಿಟಿ ಮಾಡ್ತೀನಿ. ಫಾಲಿಟಿಯಲ್ಲಿ ಒಂದು ಲಕ್ಷ್ಮೀಕಾಂತ್ ಬುಕ್ ಇತ್ತಲ್ಲ, UPSCಗೆ ಏನು ಓದ್ತಾರಲ್ಲ, ಅದನ್ನು ನಾನು ಕನ್ನಡದಲ್ಲಿ ಕ್ಲಿಯರ್ ಆಗಿ ಎಲ್ಲ ಕಾನ್ಸೆಪ್ಟ್ಗಳನ್ನೂ ನಿಮಗೆ ಇದು ಸ್ಟೆಪ್ ಬೈ ಸ್ಟೆಪ್ನ ಹೇಳ್ತೀನಿ. ಯಾವುದೇ ರೀತಿ ನಿಮ್ಮ ಕ್ವಾಲಿಟಿಯಲ್ಲಿ ಮಾರ್ಕ್ಸ್ ಹೋಗ್ಲಾರ್ದಂಗೆ ನಾನು ಟ್ರೈ ಮಾಡ್ತೀನಿ. ಸೊ ದಟ್ ನೀವು ನನ್ನ ಜೊತೆ ಒಂದು ಟ್ರಸ್ಟ್ ಇರಬೇಕು, ನನ್ನ ಮೇಲೆ ಒಂದು ಟ್ರಸ್ಟ್ ಮಾಡಿದ್ರೆ ಸೊ ದಟ್ ನಾನು ನಿಮಗೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ ನನ್ನ ಕಡೆ ಎಷ್ಟು ಸಾಧ್ಯ ಆಗುತ್ತೆ. ಆಮೇಲೆ ಎಕನಾಮಿಯಲ್ಲಿ ಒಂದು ವಿವೇಕ್ ಸಿಂಗ್ ಬುಕ್ ಅಂತ ಇದೆ, UPSCಗೆ ಯೂಶಲಿ ಎಲ್ಲ ಫಾಲೋ ಮಾಡ್ತೀರಾ. ಅದನ್ನು ನಾನು ವಿತ್ ನಂದೊಂದು ಸೆಪ್ರೇಟ್ ನೋಟ್ಸ್ ಇದೆ, ಅದನ್ನು ನಿಮಗೆ ಕನ್ನಡದಲ್ಲೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಕಾನ್ಸೆಪ್ಟ್ ಕ್ಲಾರಿಟಿನೂ ಕೊಡ್ತೀನಿ, ಯಾವ ಎಕನಾಮಿಯಲ್ಲಿ ಏನೇನು ಕಾನ್ಸೆಪ್ಟ್ ಬರುತ್ತೆ, ಏನೇನಿಲ್ಲ ಎಲ್ಲನೂ ಕ್ಲಾರಿಟಿ ಕೊಡ್ತೀನಿ ಅದ್ರ ಬಗ್ಗೆ. ಸೊ ಆರ್ಡರ್ಲಿ ಒಂದು ಸೈನ್ಸ್ ಆದಮೇಲೆ ಪಾಲಿಟಿ ಆದಮೇಲೆ ಎಕನಾಮಿ ಆದಮೇಲೆ ಜಾಗ್ರಫಿ 11th ಮತ್ತು 10th NCERT ಬುಕ್ ಇದೆ, ಎಲ್ಲನೂ ಕವರ್ ಮಾಡ್ತೀನಿ. ಇಲ್ಲ ಸರ್ ನಮಗೆ ಈಗ ಸೈನ್ಸ್ ಅಂತೂ ಮಾಡ್ತೀನಿ, ಸೈನ್ಸ್ ಆದಮೇಲೆ ನಿಮ್ಗೆ ಯಾವ್ದು ಬೇಕು ಇದೇ ಆರ್ಡ್ರಲ್ಲಿ ಬೇಡ ಸರ್, ನಮಗೆ ಇದು ಬೇಕು ಅಂತ ಹೇಳಿ ನಿಮ್ಗೆ ಏನಾದರೂ ಫಸ್ಟ್ ನನಗೆ ಜಾಗ್ರಫಿ ಬೇಕು ಸರ್, ಫಸ್ಟ್ ನನಗೆ ಎಕನಾಮಿ ಬೇಕು ಸರ್ ಅಂತೇಳಿ ನಿಮ್ಗೆ ಏನಾದರೂ ಕ್ವರೀಸ್ ಇತ್ತಂದರೆ ಯು ಕ್ಯಾನ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಸೊ ದಟ್ ನಾನು ಅದ್ರ ಬಗ್ಗೆ ಥಿಂಕ್ ಮಾಡಿ ಸೊ ದಟ್ ನಾನು ಮುಂಚೆನೇ ಆ ಒಂದು ವಿಡಿಯೋನ ಡೈರೆಕ್ಟ್ ಬೈಪಾಸ್ ಮಾಡಿ ಆ ವಿಡಿಯೋನ ಹಾಕ್ತೀನಿ. ಬಟ್ ಎಂಡ್ಲಿ ನಾನು ಈ ವಿಡಿಯೋನು ಮಾಡ್ತೀನಿ ಎಲ್ಲ ವಿಡಿಯೋ ಮಾಡ್ತೀನಿ. ಬಟ್ ಪ್ರಿಯಾರಿಟಿಯಾಗಿ ನಿಮಗೆ ಯಾವ್ದು ಬೇಕು ಅಂತ ನನಗೆ ಒಂದ್ಸಲ ಹೇಳಿಬಿಟ್ರೆ ಸೊ ದಟ್ ನಾನು ಆ ವಿಡಿಯೋನ ಫಸ್ಟ್ ಪ್ರಿಫರೆನ್ಸ್ ಆಗಿ ತೊಗೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಒಂದು ನೋಟ್ ಏನಂತಂದರೆ, ಇಫ್ ಯು ಹ್ಯಾವ್ ಎನಿ ಕ್ವರೀಸ್ ಪ್ಲೀಸ್, ಅಂದರೆ ಏನೋ ಒಂದು ನಿಮಗೆ ಒಂದು ಕ್ವರೀಸ್ ಇರುತ್ತೆ, ಏನೋ ಒಂದು ಕೇಳಬೇಕು, ನಾಟ್ ವಿತ್ ರೆಸ್ಪೆಕ್ಟ್ ಟು KS ಬಟ್ ಆಲ್ಸೋ ಅದರ್ ಥಿಂಗ್ಸ್ ಏನಾದರೂ ಇದ್ರೂ ಸೊ ದಟ್ ಯು ಕ್ಯಾನ್ ಒಂದು ಕಮೆಂಟಲ್ಲಿ ಮೆಸೇಜ್ ಮಾಡ್ಬೋದು, ಕಮೆಂಟ್ ಹಾಕ್ಬೋದು. ಸೊ ದಟ್ ನಾನು ಈ ಪ್ರತಿಯೊಂದು ಕಮೆಂಟ್ಗೂ ರೆಸ್ಪಾನ್ಸ್ ಮಾಡ್ತೀನಿ, ಪ್ರತಿ ಕಮೆಂಟ್ಗೂ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಸೊ ಐ ಹೋಪ್ ಇಲ್ಲಿವರೆಗೂ ಇದೊಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆಮೇಲೆ ಏನೂ ಬಿಟ್ಟಿಲ್ಲ. ಸೊ ಈ ವಿಡಿಯೋ ಮತ್ತು ಬೇರೆ ಹಾಗೆ ಈ ಪ್ರತಿಯೊಂದೊಂದು ಡೈಲಿ ಒಂದೊಂದು ಸ್ಟ್ರಾಟಜಿ ವಿಡಿಯೋ ನೋಡ್ಕೊತ ಹೋಗಬೇಡಿ, ಯಾಕಂದರೆ ಟೈಮ್ ಕಮ್ಮಿ ಇದೆ. ಪ್ರತಿಯೊಬ್ಬೊಬ್ಬರು ಒಂದೊಂದು ಥರ ಹೇಳಿರ್ತಾರೆ. ಸೊ ಒಂದು ಸೋರ್ಸ್ನ ಟ್ರಸ್ಟ್ ಮಾಡಿ, ಆ ಟ್ರಸ್ಟ್ ಮಾಡಿ ಅದನ್ನು ಪ್ರೊಸೆಸ್ನ ಫಾಲೋ ಮಾಡಿ. ಓಕೆ, ಆ ಪ್ರೊಸೆಸ್ನ ಫಾಲೋ ಮಾಡಿದ್ರೆ ನಿಮಗೆ ಒಂದು ಪಾಸಿಟಿವ್ ಔಟ್ಕಮ್ ಸಿಗುತ್ತೆ. ಸೊ ಇವತ್ತು ನಾನೊಂದು ಹೇಳ್ತೀನಿ ಮತ್ತು ಬೇರೆಯವ್ರು ಒಂದು ಹೇಳ್ತಾರೆ, ಎಲ್ಲನೂ ಕೇಳ್ಕೊತ ಹೋದರೆ ನಿಮಗೆ ಮೈಂಡ್ಸೆಟ್ಟು ಡೆವಲಪ್ ಆಗಲ್ಲ, ಆಮೇಲೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಆ ಕನ್ಫ್ಯೂಷನ್ ಬೇಡ. ಇವಾಗ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ, ಇನ್ನೊಂದ್ಸಲ ನೋಡಿದ ಮೇಲೆ ನಿಮಗೆ ಒಂದು ಫುಲ್ ಕ್ಲಾರಿಟಿ ಬರುತ್ತೆ. ಆ ಕ್ಲಾರಿಟಿ ಆದಮೇಲೆ ಸೊ ದಟ್ ನೀವು ಈ ಒಂದು ಏನು KSನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಸೊ ಐ ಹೋಪ್ ನಾನು ನಿಮ್ಮ ಜೊತೆ ಈ ಒಂದು ಪೂರ್ತಿ ಜರ್ನಿ KS ಪ್ರಿಲಿಮ್ಸಿಂದ ಇಂಟರ್ವ್ಯೂವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ನನ್ನ ಕಡೆಯಿಂದ ಏನೋ ಒಂದು ನಿಮಗೆ ಹೆಲ್ಪ್ ಬೇಕಾದರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಆಮೇಲೆ ಏನಂದರೆ ಐ ಹೋಪ್ ನೀವು ಎಲ್ಲರೂ ಕ್ಲಿಯರ್ ಮಾಡ್ತೀರಾ ಅಂತ ಅನ್ಕೋತೀನಿ. ಐ ವಿಶ್ ಯು ಆಲ್ ದ ವೆರಿ 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 ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಥ್ಯಾಂಕ್ಸ್ ಫ್ರಮ್ ದ ನಾಲೆಜ್ ಟ್ರಾನ್ಸ್ಫರ್ ವಿತ್ ಸಂತೋಷ್. ಲಾಸ್ಟ್ ಇನ್ನೊಂದು ರಿಕ್ವೆಸ್ಟ್ ಏನಂತಂದರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನೆಕ್ಸ್ಟ್ ವಿಡಿಯೋ ಮಾಡೋದೆಲ್ಲ ನಿಮಗೆ ಡೈರೆಕ್ಟಾಗಿ ಅವೈಲೇಬಲ್ ಆಗುತ್ತೆ. ಆಮೇಲೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.